ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ಸೋಮವಾರ ಆಗಿರೋದ್ರಿಂದ ಮೊದಲು ನಿನ್ನೆ 18 ಹಾಗೂ ಇವತ್ತಿನ ಎರಡನ್ನು ಸಹ ನೋಡ್ಬಿಡೋಣ. ಮೊದಲು ನಿನ್ನೆ, ಇಂಡಿಯಾ ಸ್ಟಾಪ್ಸ್ ಬಾಂಗ್ಲಾದೇಶಿ ಎಕ್ಸ್ಪೋರ್ಟ್ಸ್ ವಯಾ ಆಲ್ ಲ್ಯಾಂಡ್ ಪೋರ್ಟ್ಸ್. India has stopped imports of Bangladeshi goods like garments, plastic items, drinks, etc. to land ports in Assam, Tripura, Meghalaya, Mizoram. ಭಾರತ ಏನ್ ಮಾಡಿದೆ ಅಂತಂದ್ರೆ, ಇದು ಅಸ್ಸಾಂ, ತ್ರಿಪುರಾ, ಮೇಘಾಲಯ ಮತ್ತೆ ಮಿಜೋರಾಂ ಅಲ್ಲಿರುವಂತಹ ಕೆಲವು ಭೂಬಂದರುಗಳ ಮೂಲಕ ಬಾಂಗ್ಲಾದೇಶದಿಂದ ವಸ್ತುಗಳು ಬರ್ತಾ ಇದ್ವು. ಅಲ್ಲಿಂದ ನಾವು ಆಮದನ್ನ ಮಾಡ್ಕೊಳ್ತಾ ಇದ್ವಿ. ಈಗ ನಾವು ಆ ಒಂದು ಸರಕು ಸಾಗಣೆಯನ್ನು ನಿಲ್ಲಿಸಿದ್ದೇವೆ. ಈಗ ಆ ಸರಕುಗಳು, ಆ ವಸ್ತುಗಳು ಕೋಲ್ಕತ್ತಾ ಮತ್ತೆ ಮುಂಬೈ ಬಂದರುಗಳ ಮೂಲಕ ಮಾತ್ರ ಬರಬಹುದು. ದಿಸ್ ಐಟಮ್ಸ್ ಕ್ಯಾನ್ ನೌ ಓನ್ಲಿ ಕಮ್ ಥ್ರೂ ಕೋಲ್ಕತ್ತಾ ಅಂಡ್ ಮುಂಬೈ ಪೋರ್ಟ್ಸ್ ವಿತ್ ಸ್ಟ್ರಿಕ್ಟ್ ಚೆಕಿಂಗ್, ಅಂತಂದ್ರೆ ಕಠಿಣ ತಪಾಸಣೆಯ ಮೂಲಕ ಅದನ್ನು ನಾವು ಭಾರತಕ್ಕೆ ತೆಗೆದುಕೊಳ್ತೇವೆ. ದಿಸ್ ಇಸ್ ಅ ಟಿಟ್ ಫಾರ್ ಟ್ಯಾಟ್ ಮೂವ್. ಟಿಟ್ ಫಾರ್ ಟ್ಯಾಟ್ ಅಂತಂದ್ರೆ ಅವ್ರು ಮಾಡಿದ್ರು ಅಂತ ಅದಕ್ಕೆ ಪ್ರತಿಯಾಗಿ ನಾವು ಅದೇ ರೀತಿ ಮಾಡೋದು. ಬಾಂಗ್ಲಾದೇಶ್ ರೀಸೆಂಟ್ಲಿ ಬ್ಲಾಕ್ಡ್ ಇಂಡಿಯನ್ ಯಾರ್ನ್ ಅಂಡ್ ರೈಸ್ ಎಕ್ಸ್ಪೋರ್ಟ್ಸ್ ಟು ಲ್ಯಾಂಡ್ ರೂಟ್ಸ್. ರೀಸೆಂಟ್ ಆಗಿ ಕೆಲವು ದಿನಗಳ ಹಿಂದೆ ನೋಡಿದ್ವಿ ನಾವು, ಬಾಂಗ್ಲಾದೇಶ ಏನ್ ಮಾಡಿತ್ತು, ಭೂ ಮಾರ್ಗಗಳ ಮೂಲಕ ಈಗ ನಮ್ಮ ದೇಶದಿಂದ ನೂಲು, ಅಕ್ಕಿ ರಫ್ತುಗಳು ಹೋಗೋದನ್ನ ನಿರ್ಬಂಧಿಸಿತ್ತು. ಈಗ ಇಂಡಿಯಾ ಇಸ್ ನೌ ಡೂಯಿಂಗ್ ದ ಸೇಮ್ ಇನ್ ರಿಟರ್ನ್. ಅದಕ್ಕೆ ಪ್ರತಿಯಾಗಿ ಭಾರತ ಸಹ ಅದೇ ರೀತಿ ಮಾಡಿದೆ. ಅಂತಂದ್ರೆ ಭೂಮಾರ್ಗದ ಮೂಲಕ ಸರಕುಗಳನ್ನು ನಾವು ತೆಗೆದುಕೊಂಡು ಬರೋದಿಲ್ಲ, ಅದರ ಬದಲಾಗಿ ಕೋಲ್ಕತ್ತಾ, ಮುಂಬೈ ಬಂದರುಗಳ ಮೂಲಕ, ಸಮುದ್ರ ಮಾರ್ಗದ ಮೂಲಕ ಮಾತ್ರ ಅಲ್ಲಿನಿಂದ ಸರಕುಗಳು ಬರುತ್ತವೆ. ಇದಾದ ನಂತರ ಮುಂದಿನದು 99.999% ಆಫ್ ಅರ್ತ್ಸ್ ಡೀಪ್ ಸಿ ಫ್ಲೋರ್ ಇಸ್ ಯೆಟ್ ಟು ಬಿ ಅಬ್ಸರ್ವ್ಡ್. ನಾವು ಏನ್ ಅನ್ಕೋತೇವೆ, ವಿಜ್ಞಾನ ಎಷ್ಟು ಮುಂದುವರೆದಿದೆ, ಜಗತ್ತನ್ನ ತಿಳ್ಕೊಂಡ್ಬಿಟ್ಟಿದ್ದೇವೆ ಅಂತ ಅಂದ್ಕೊಂಡಿರ್ತೀವಲ್ವಾ. ನೋಡಿ, ಹ್ಯೂಮನ್ಸ್ ಹ್ಯಾವ್ ಸೀನ್ ಓನ್ಲಿ ಅಬೌಟ್ 0.001% ಆಫ್ ದಿ ಡೀಪ್ ಓಷನ್ ಫ್ಲೋರ್. ಓಷನ್ ಫ್ಲೋರ್ ಅಂತಂದ್ರೆ ಆ ಆಳವಾದ ಸಾಗರದ ತಳ. ಸಾಗರ ಅಂತಂದ್ರೆ ಸಮುದ್ರ. ಸಮುದ್ರ ಎಷ್ಟು ಆಳ ಇದೆ ಅನ್ನೋದು ನಮಗಿನ್ನೂ ಕರೆಕ್ಟ್ ಆಗಿ ಅದನ್ನ ವಿಜ್ಞಾನಿಗಳು ಇನ್ನೂ ಡಿಸ್ಕಸ್ ಮಾಡ್ತಾನೆ ಇದ್ದಾರೆ. ವಿಚ್ ಮೀನ್ಸ್ 99.99% ಸ್ಟಿಲ್ ಅನ್ಎಕ್ಸ್ಪ್ಲೋರ್ಡ್. ಅಂತಂದ್ರೆ ನಾವು ಇದುವರೆಗೆ ಒಟ್ಟಾರೆ ಅನ್ವೇಷಿಸಿದೆಷ್ಟು 0.001% ಮಾತ್ರ. ಅಂದ್ರೆ 99.999% ಅಷ್ಟನ್ನ ನಾವಿನ್ನು ತಿಳ್ಕೊಂಡ್ಲೇ ಇಲ್ಲ. ದಿಸ್ ಇಸ್ ಬಿಕಾಸ್ ದ ಡೀಪ್ ಓಷನ್ ಇಸ್ ವೆರಿ ಬಿಗ್ ಅಂಡ್ ಹಾರ್ಡ್ ಟು ಸ್ಟಡಿ. ಅಂತಂದ್ರೆ ಸಮುದ್ರ ಅಷ್ಟು ದೊಡ್ಡದಾಗಿದೆ ಮತ್ತೆ ಅಧ್ಯಯನ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಮೋಸ್ಟ್ ಡೀಪ್ ಸಿ ಸ್ಟಡೀಸ್ ಆರ್ ಡನ್ ಬೈ ಜಸ್ಟ್ ಅ ಫ್ಯೂ ಕಂಟ್ರೀಸ್. ಈಗ ದೊಡ್ಡ ದೊಡ್ಡ ಅಧ್ಯಯನಗಳನ್ನ, ಆಳ ಸಮುದ್ರದ ಅಧ್ಯಯನಗಳನ್ನ ಕೆಲವೇ ದೇಶಗಳು ಮಾಡುತ್ತವೆ. ಯಾಕಂತಂದ್ರೆ ಅಷ್ಟು ಕಾಸ್ಟ್ ಇರುತ್ತೆ, ಅದಕ್ಕೆ ಬೇಕಾಗಿರೋ ಸಲಕರಣೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಹೆಚ್ಚು ಅಡ್ವಾನ್ಸ್ಡ್ ಆಗಿರುವಂತಹ ಉಪಕರಣಗಳು ಬೇಕು. ಅಂಡ್ ಮೆನಿ ಇಂಪಾರ್ಟೆಂಟ್ ಏರಿಯಾಸ್ ಲೈಕ್ ಫ್ಲಾಟ್ ಓಷನ್ ಫ್ಲೋರ್ಸ್ ಆರ್ ರೇರ್ಲಿ ಸೀನ್. ಮತ್ತೆ ಈಗ ಎಷ್ಟೋ ಕೆಳಗಡೆ ಫ್ಲಾಟ್ ಓಷನ್ ಇರುತ್ತಲ್ವಾ, ಅಂತಂದ್ರೆ ಸಮುದ್ರ ತಳ, ಸಮತಟ್ಟಾಗಿರುವ ಸಾಗರದ ನೆಲ, ಅದನ್ನೆಲ್ಲ ನಾವು ಕಂಡಿರೋದು ಬಹಳ ಕಡಿಮೆ, ಬಹಳ ವಿರಳ ಅಂತ. ಸೊ ಸೈಂಟಿಸ್ಟ್ ಹ್ಯಾವ್ ಓನ್ಲಿ ಅ ಸ್ಮಾಲ್ ಅಂಡ್ ಅನ್ಇವನ್ ಪಿಕ್ಚರ್ ಆಫ್ ಲೈಫ್ ಅಂಡ್ ಫೀಚರ್ಸ್ ಇನ್ ದಿ ಡೀಪ್ ಓಷನ್. ಹಾಗಾಗಿ ವಿಜ್ಞಾನಿಗಳು ಏನನ್ನು ಕಂಡುಹಿಡ್ಕೊಂಡಿದ್ದಾರೆ, ಈ ಒಂದು ಆಳವಾದ ಸಾಗರದಲ್ಲಿ ಜೀವನ ಹೇಗಿರುತ್ತೆ, ಅಲ್ಲಿರೋ ಜೀವಿಗಳದ್ದು, ಜಲಚರಗಳ ವೈಶಿಷ್ಟ್ಯತೆ, ಇದರ ಬಗ್ಗೆ ವಿಜ್ಞಾನಿಗಳಿಗೆ ತಿಳಿದಿರೋದು ತುಂಬಾ ಕಡಿಮೆ. ವಿಜ್ಞಾನಿಗಳಿಗೆ ತುಂಬಾ ಕಡಿಮೆ ತಿಳಿದಿದೆ ಅಂತಂದ್ರೆ ನಮಗೆ ಎಷ್ಟು ಗೊತ್ತಿದೆ ಅಂತ ನಾವೇ ನೋಡ್ಕೊಂಡಿದ್ದೇವೆ. ಅಂತಂದ್ರೆ ನಾವು ತಿಳ್ಕೊಂಡಿದ್ದೇವೆ ಅಂತ ಅನ್ಕೊಂಡಿರ್ತೇವೆ, ಆದ್ರೆ ಪ್ರಕೃತಿ ಅನ್ನೋದು ಅಷ್ಟು ಅಗಾಧ, ವಿಶಾಲ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಇದಾದ ನಂತರ ಮುಂದಿನದು, ಆರ್ ಡೆಮೋಕ್ರಾಟಿಕ್ ಕಂಟ್ರೀಸ್ ರಿಯಲಿ ಗ್ರೀನರ್. ಡೆಮೋಕ್ರಾಟಿಕ್ ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತಹ ದೇಶಗಳು. ನಿಜವಾಗ್ಲೂ ಅಂತಹ ದೇಶಗಳು ಪರಿಸರ ಸ್ನೇಹಿಯಾಗಿವ್ಯಾ? ಡೆಮೋಕ್ರಾಟಿಕ್ ಕಂಟ್ರಿ ಸೀಮ್ ಟು ಹ್ಯಾವ್ ಬೆಟರ್ ಎನ್ವೈರನ್ಮೆಂಟಲ್ ರೆಕಾರ್ಡ್ಸ್. ಎಷ್ಟೋ ಸಾರಿ ಏನಂದ್ಕೋತೇವೆ, ಈಗ ಪ್ರಜಾಪ್ರಭುತ್ವ ದೇಶಗಳು ಉತ್ತಮ ಪರಿಸರದ ದಾಖಲೆ, ಅಂತಂದ್ರೆ ಒಳ್ಳೆ ರೀತಿಯವರು ಪರಿಸರವನ್ನ ನಿಭಾಯಿಸ್ತಾ ಬಂದಿದ್ದಾರೆ ಅಂತ ನಾವು ಅಂದ್ಕೋತೇವೆ. ಬಟ್ ಪಾರ್ಟ್ಲಿ ಬಿಕಾಸ್ ದೇ ಸೆಂಡ್ ಸಮ್ ಆಫ್ ದರ್ ಪೊಲ್ಯೂಷನ್ ಟು ಅದರ್ ಕಂಟ್ರೀಸ್ ಟು ಟ್ರೇಡ್. ಆದ್ರೆ ಕಂಪ್ಲೀಟ್ ಆಗಿ ಹಾಗೆ ಆಗಿರೋದಿಲ್ಲ. ಯಾಕಂತಂದ್ರೆ ಅವರು ಮಾಲಿನ್ಯವನ್ನ ವರ್ಗಾಯಿಸ್ತಾ ಇದ್ದಾರೆ. ಹೇಗೆ ವರ್ಗಾಯಿಸ್ತಾ ಇದ್ದಾರೆ? ದಿಸ್ ಮೀನ್ಸ್ ರಿಚ್ ಡೆಮೋಕ್ರಸೀಸ್ ಮೇ ಲುಕ್ ಗ್ರೀನರ್ ಎಟ್ ಹೋಮ್. ಆ ದೇಶ ನಮಗೆ ಪರಿಸರ ಸ್ನೇಹಿತ ಅನ್ಸಬಹುದು, ಬಟ್ ದರ್ ಕನ್ಸಂಪ್ಷನ್ ಸ್ಟಿಲ್ ಕಾಸಸ್ ಪೊಲ್ಯೂಷನ್ ಎಲ್ಸ್ವೇರ್ ಇನ್ ದ ವರ್ಲ್ಡ್. ಒಳ್ಳೆ ದೇಶ ಅದು, ಅಲ್ಲಿರೋರೆಲ್ಲ ಪರಿಸರಕ್ಕೆ ಸಂಬಂಧಪಟ್ಟ ಕಾನೂನುಗಳನ್ನ ಚೆನ್ನಾಗಿ ಅನುಸರಿಸ್ತಾ ಇದ್ದಾರೆ, ಎಲ್ಲ ಕಡೆ ಸ್ವಚ್ಛತೆಯನ್ನ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ, ಮರಗಳೆಲ್ಲ ತುಂಬಾ ಚೆನ್ನಾಗಿ ನೆಡ್ತಾ ಇದ್ದಾರೆ. ಆದ್ರೆ ಆ ದೇಶದವರು ಖರೀದಿ ಮಾಡ್ತಾರಲ್ವಾ, ಅದೆಲ್ಲ ಇನ್ಯಾವುದೋ ದೇಶದಿಂದ ಬರ್ತಾ ಇದೆ, ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ.
ಇಂಪೋರ್ಟ್ ಮಾಡ್ಕೊಳ್ಳೋ ವಸ್ತುಗಳಿಗಾಗಿ ಯಾವ ದೇಶ ಇರುತ್ತಲ್ವಾ, ಇಂಪೋರ್ಟ್ ಮಾಡ್ಕೊಳ್ಳೋ ವಸ್ತುಗಳನ್ನ ತಯಾರಿಸುವ ದೇಶ, ಅವರು ಏನ್ ಮಾಡ್ತಾ ಇದ್ದಾರೆ, ಹೆಚ್ಚು ಪರಿಸರಕ್ಕೆ ಹಾನಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರು ಡೈರೆಕ್ಟ್ ಆಗಿ ಆಗದೆ ಇದ್ರು ಇಂಡೈರೆಕ್ಟ್ ಆಗಾದ್ರೂ ಪರಿಸರಕ್ಕೆ ಹಾನಿ ಮಾಡ್ತಾ ಇರ್ತಾರೆ ಅಂತ ಅಂದ ಅರ್ಥ ಏನು, ಡೆಮೋಕ್ರೆಟಿಕ್ ಕಂಟ್ರೀಸ್ಗಳು, ಕೆಲವೊಂದು ದೇಶಗಳು ನಾವು ಅಂದ್ಕೊಂಡಷ್ಟು ಪರಿಸರ ಸ್ನೇಹಿ ಆಗಿರೋದಿಲ್ಲ, ಇಂಡೈರೆಕ್ಟ್ ಆಗಿ ಪರಿಸರಕ್ಕೆ ಕೆಲವು ತೊಂದರೆಗಳನ್ನ ಉಂಟು ಮಾಡುತ್ತವೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದಿನದು, ಕಾಸ್ ಆಫ್ ಪೆಸ್ಕಿ ಫೇಲ್ಯೂರ್ ಮೋಡ್ ಇನ್ ಸಾಲಿಡ್ ಸ್ಟೇಟ್ ಲಿಥಿಯಂ ಅಯಾನ್ ಬ್ಯಾಟರೀಸ್ ಫೌಂಡ್. ಲಿಥಿಯಂ ಅಯಾನ್ ಬ್ಯಾಟರಿಗಳ ಬಗ್ಗೆ ನಿಮ್ಗೆ ಕೇಳಿರ್ತಾ ಇರ್ತೀರ ಅವಾಗ. ಸಾಲಿಡ್ ಸ್ಟೇಟ್ ಲಿಥಿಯಂ ಬ್ಯಾಟರೀಸ್ ಘನ ಸ್ಥಿತಿಯಲ್ಲಿ ಇರೋದು, ದೇ ಫೇಲ್ ಬಿಕಾಸ್ ಟೈನಿ ಲಿಥಿಯಂ ಡೆಂಡ್ರೈಟ್ಸ್ ಅಂತ ಈ ತರ ಬೇರ್ ತರ ಒಂಥರ ದಾರದ ತರ ಹೊರಗೆ ಬರೋದು, ಗ್ರೋ ಲೈಕ್ ರೂಟ್ಸ್ ಇನ್ಸೈಡ್, ಆ ಒಂದು ಬ್ಯಾಟರಿಗಳ ಒಳಗಡೆಯಿಂದ ಡೆಂಡ್ರೈಟ್ಗಳು ಬೇರುಗಳ ರೀತಿ ಹೊರಗೆ ಬರುತ್ತೆ, ಪಿಯರ್ಸಿಂಗ್ ದಿ ಸಾಲಿಡ್ ಎಲೆಕ್ಟ್ರೋಲೈಟ್ ಅಂಡ್ ಕಾಸಿಂಗ್ ಶಾರ್ಟ್ ಸರ್ಕ್ಯೂಟ್, ಆ ಬ್ಯಾಟರಿಗಳಲ್ಲಿ ಈ ತರ ಡೆಂಡ್ರೈಟ್ಗಳು ಹೊರಗೆ ಬಂದು ಹೊರಗಡೆ ಇರೋ ಎಲೆಕ್ಟ್ರೋಲೈಟ್ ಅನ್ನು ಚುಚ್ಚುತ್ತವೆ, ಹಾಗಾದ್ರಿಂದ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ದಿಸ್ ಹ್ಯಾಪನ್ಸ್ ಡ್ಯೂ ಟು ಮೆಟಲ್ ಫ್ಯಾಟಿಕ್. ಯಾಕೆ ಹೀಗಾಗುತ್ತೆ ಅಂತಂದ್ರೆ, ಮೆಟಲ್ ಫ್ಯಾಟಿಕ್ ಅಂತಂದ್ರೆ ಆ ಒಂದು ಲೋಹವನ್ನ ತುಂಬಾ ಸಾರಿ ಯೂಸ್ ಮಾಡಿ ಅದು ಒಂಥರ ತನ್ನ ಶಕ್ತಿಯನ್ನ ಕಳ್ಕೊಂಡಿರೋ ರೀತಿ ಆಗ್ಬಿಟ್ಟಿರುತ್ತೆ. ರಿಪೀಟೆಡ್ ಚಾರ್ಜಿಂಗ್ ಅಂಡ್ ಡಿಸ್ಚಾರ್ಜಿಂಗ್, ಪದೇ ಪದೇ ಚಾರ್ಜ್ ಮಾಡೋದು ಮತ್ತೆ ಡಿಸ್ಚಾರ್ಜ್ ಮಾಡೋದು, ವೀಕನ್ಸ್ ದಿ ಬ್ಯಾಟರೀಸ್ ಲಿಥಿಯಂ ಲೇಯರ್, ಮತ್ತೆ ಚಾರ್ಜ್ ಹಾಕೋದು ತೆಗೆಯೋದ್ರಿಂದ ಬ್ಯಾಟರಿ ಲಿಥಿಯಂ ಪದರ ದುರ್ಬಲ ಆಗ್ತಾ ಹೋಗುತ್ತೆ. ಇವೆಂಚುಯಲಿ ಕಾಸಿಂಗ್ ಕ್ರ್ಯಾಕ್ಸ್ ಅಂಡ್ ಬ್ಯಾಟರಿ ಫೇಲ್ಯೂರ್, ಹೀಗಾಗಿ ಅಂತಿಮವಾಗಿ ಬಿರುಕುಗಳು ಮೂಡಿ ಬ್ಯಾಟರಿ ವೈಫಲ್ಯಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕೇಳಿರಬಹುದು ಕೆಲವೊಂದ್ ಕಡೆ ಹೊಸ ಮೊಬೈಲ್ ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಸಜೆಸ್ಟ್ ಮಾಡೋದು, ಸೈಂಟಿಸ್ಟ್ಗಳು ಸಜೆಸ್ಟ್ ಮಾಡೋದು ಏನಂತಂದ್ರೆ, ನಾವು 80 ಇಂದ 85% ಚಾರ್ಜ್ ಆಗೋ ತನಕ ನಾವು ಅದನ್ನು ಚಾರ್ಜ್ಗೆ ಹಾಕಿರಬಹುದು, 85 to 90 ಮ್ಯಾಕ್ಸಿಮಮ್. ಕಂಪ್ಲೀಟ್ ಆಗಿ 100% ಯಾವಾಗ್ಲೂ ಚಾರ್ಜ್ ಮಾಡ್ತಾ ಇರಬಾರ್ದು, ಅದರಿಂದ ಬ್ಯಾಟರಿ ಸ್ವಲ್ಪ ಹಾಳಾಗಬಹುದು ಅಂತ ಹೇಳ್ತಾರೆ. ಅಪರೂಪಕ್ಕೆಲ್ಲಾದ್ರೂ 100% ಮಾಡ್ಬೇಕಾಗುತ್ತೆ. ನಾರ್ಮಲ್ ಆಗಿ 30 to 40 ರೇಂಜ್ ಅಲ್ಲಿ ಚಾರ್ಜ್ ಇಳಿದಾಗ, ಅಷ್ಟು ರೇಂಜ್ಗೆ ಬಂದು ಇಳಿದಾಗ ಚಾರ್ಜ್ ಹಾಕೋದು, 80 to 90 ರೇಂಜ್ ಅಲ್ಲಿ ಅದನ್ನ ತೆಗೆಯೋದು ಒಳ್ಳೇದು ಅಂತ ಕೆಲವು ಕಡೆ ಹೇಳ್ತಾರೆ. ಪದೇ ಕಂಪ್ಲೀಟ್ 0 ಬರೋ ತನಕ ಕಾಯೋದು ಅಥವಾ ಕಂಪ್ಲೀಟ್ 100% ಆಗೋ ತನಕ ಕಾಯೋದು ಬ್ಯಾಟರಿಗೆ ಒಳ್ಳೇದಲ್ಲ ಅಂತ ಕೆಲವೊಂದು ಸ್ಟಡಿಗಳು ಹೇಳುತ್ತೆ. ಮಾನ್ಸೂನ್ ವಿಂಡ್ಸ್ ಬ್ರಿಂಗ್ ಮೋರ್ ಸ್ಟ್ರಾಂಗ್ ಅಂಡ್ ಪ್ರೆಡಿಕ್ಟಬಲ್ ವಿಂಡ್ ಎನರ್ಜಿ. ಇದು ನೆಕ್ಸ್ಟ್ ಆರ್ಟಿಕಲ್ ನೋಡಿ, ಇಲ್ಲಿ ಮಾನ್ಸೂನ್ ಗ್ರೀನ್ ಎನರ್ಜಿ ಪೊಟೆನ್ಶಿಯಲ್. ಮಾನ್ಸೂನ್ ಮಳೆ ಬರುತ್ತೆ ಈಗ ನೆಕ್ಸ್ಟ್, ಅದರ ಜೊತೆ ಮಾನ್ಸೂನ್ ಮಾರುತಗಳು ಬರುತ್ತೆ. ಮಾರುತಗಳು ಏನ್ ಮಾಡುತ್ತೆ, ಬ್ರಿಂಗ್ ಸ್ಟ್ರಾಂಗ್ ಅಂಡ್ ಪ್ರೆಡಿಕ್ಟಬಲ್ ವಿಂಡ್ ಎನರ್ಜಿ ಡ್ಯೂರಿಂಗ್ ಜೂನ್ ಟು ಸೆಪ್ಟೆಂಬರ್. ಜೂನ್ ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಮಾನ್ಸೂನ್ ಮಾರುತಗಳಿಂದಾಗಿ ನಮಗೆ ಒಳ್ಳೆ ಬಲವಾದ ಸ್ಟ್ರಾಂಗ್ ಆಗಿರುವಂತಹ, ಮತ್ತೆ ಊಹಿಸಬಹುದು ಇದನ್ನ, ಈ ಟೈಮ್ ನಲ್ಲಿ ಇಲ್ಲಿ ಪವನ ಶಕ್ತಿ ನಮ್ಗೆ ಸಿಗುತ್ತೆ ಅಂತ ನಮ್ಗೆ ಗೊತ್ತು ಮಾಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ವಿಚ್ ಹೆಲ್ಪ್ಸ್ ಜನರೇಟ್ ಅ ಲಾಟ್ ಆಫ್ ಕ್ಲೀನ್ ಎಲೆಕ್ಟ್ರಿಸಿಟಿ. ಇದರಿಂದಾಗಿ ಕೃಷಿ ಅಗತ್ಯಗಳಿಗೋಸ್ಕರ ಏನ್ ಮಾಡಬಹುದು, ತುಂಬಾ ದೊಡ್ಡ ಮಟ್ಟದಲ್ಲಿ ವಿ ಕ್ಯಾನ್ ಜನರೇಟ್ ಲಾಟ್ ಆಫ್ ಎಲೆಕ್ಟ್ರಿಸಿಟಿ, ಕ್ಲೀನ್ ಎಲೆಕ್ಟ್ರಿಸಿಟಿ, ಶುದ್ಧ ವಿದ್ಯುತ್ ಅನ್ನು ಉತ್ಪಾದಿಸಲಿಕ್ಕೆ ಸಹಾಯ ಆಗುತ್ತೆ. ನ್ಯೂ ಟೆಕ್ನಾಲಜಿ ಅಂಡ್ AI ಹೆಲ್ಪ್ ಫೋರ್ಕಾಸ್ಟ್ ಅಂಡ್ ಮ್ಯಾಪ್ ವಿಂಡ್ ಪ್ಯಾಟರ್ನ್ಸ್ ಅಕ್ಯುರೇಟ್ಲಿ. ಈಗ ಇರುವಂತಹ ಹೊಸ ತಂತ್ರಜ್ಞಾನ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದನ್ನ ಬಳಸ್ಕೊಂಡು ಗಾಳಿಯ ಮಾಡೆಲ್ ಅನ್ನ, ಆ ಒಂದು ವಿಂಡ್ ಮಾಡೆಲ್ ಅನ್ನ ನಿಖರವಾಗಿ ಮುನ್ಸೂಚನೆ ಪಡ್ಕೊಳ್ಳಿಕ್ಕೆ, ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮಗೆ ಸಹಾಯ ಆಗುತ್ತೆ. ಮತ್ತೆ ಅದರ ಮ್ಯಾಪಿಂಗ್ ಮಾಡ್ಲಿಕ್ಕೆ, ಯಾವ ಪ್ರದೇಶದಿಂದ ಅದು ಬರ್ತಾ ಇದೆ, ಎಲ್ಲಿ ಅದು ಯಾವ ಕಡೆ ತಿರುಗಬಹುದು, ಎಲ್ಲಿ ಅದರ ಒಂದು ಪರಿಣಾಮಗಳು ಜಾಸ್ತಿ ಇರಬಹುದು, ಹೀಗೆ ಒಂದು ಮ್ಯಾಪ್ ಕ್ರಿಯೇಟ್ ಮಾಡ್ಲಿಕ್ಕೆ ತಂತ್ರಜ್ಞಾನ ಮತ್ತೆ AI ನಮಗೆ ಹೆಲ್ಪ್ ಮಾಡುತ್ತೆ. ಮೇಕಿಂಗ್ ಇಟ್ ಈಸಿಯರ್ ಟು ಪ್ಲಾನ್ ಅಂಡ್ ಯೂಸ್ ವಿಂಡ್ ಎನರ್ಜಿ ಎಫಿಷಿಯೆಂಟ್ಲಿ ಇನ್ ಇಂಡಿಯಾ. ಇದೆಲ್ಲವನ್ನ ಬಳಸಿಕೊಂಡು ನಾವು ಭಾರತದಲ್ಲಿ ಪವನ ಶಕ್ತಿಯನ್ನ ಪರಿಣಾಮಕಾರಿಯಾಗಿ ಯೋಜಿಸಬಹುದು, ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತ, ಅದೇ ರೀತಿ ಅದನ್ನ ಆಮೇಲೆ ಚೆನ್ನಾಗಿ ಬಳಸಬಹುದು. ಇದಾದ ನಂತರ ಮುಂದಿನದು, ಹೌ ಇಸ್ ಸೈಬರ್ ಬುಲ್ಲಿಂಗ್ ಟ್ಯಾಕಲ್ಡ್ ಅಂಡರ್ ದಿ ಲಾ. ಸೈಬರ್ ಬುಲ್ಲಿಂಗ್ ಅಂತಂದ್ರೆ ನೋಡಿ, 2 ಟರ್ಮ್ ಬರುತ್ತೆ, ಥ್ರೆಟ್ ಮತ್ತೆ ಬುಲ್ಲಿಂಗ್ ಅಂತ. ಥ್ರೆಟ್ ಅಂತ ಕನ್ನಡದಲ್ಲಿ ಎರಡಕ್ಕೂ ಬೆದರಿಕೆ ಅಂತ ತೋರಿಸ್ಬಿಡುತ್ತೆ ನೀವು ಆನ್ಲೈನ್ ಚೆಕ್ ಮಾಡಿದ್ರೆ. ಥ್ರೆಟ್ ಅಂತಂದ್ರೆ ಬೆದರಿಕೆ ಹಾಕೋದು ಅಂತಂದ್ರೆ, ಈಗ ಬ್ಲಾಕ್ ಮೇಲ್ ಮಾಡೋದು, ಅದೇ ರೀತಿ ಆಗಿರುತ್ತೆ. ಥ್ರೆಟ್ ಅಂತಂದ್ರೆ ಒಂದ್ಸಾರಿ, ಹೆಚ್ಚಾಗಿ ಥ್ರೆಟ್ ಅಂತ ಯಾವಾಗಲೂ ಕನ್ಸಿಡರ್ ಮಾಡೋದು, ಒಂದ್ಸಾರಿ ಮಾಡೋದಕ್ಕೆ ಥ್ರೆಟ್ ಅಂತ ಕರೀತಾರೆ. ಆದ್ರೆ ಬುಲ್ಲಿಂಗ್ ಅಂತಂದ್ರೆ, ಈಗ ಒಬ್ಬ ಚಿಕ್ಕ ಹುಡುಗರು ಇರ್ತಾರೆ, ಈಗ ಸ್ಕೂಲಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಹೆಚ್ಚಿನ ತೂಕವನ್ನು ಹೊಂದಿದ್ರೆ ಅವನ ಪಕ್ಕದಲ್ಲಿರೋರೆಲ್ಲ ಅವನಿಗೆ ಬೇರೆ ಬೇರೆ ಹೆಸರಿಂದ ಮೂದಲಿಸ್ತಾರೆ, ಪ್ರತಿದಿನ ಅವನನ್ನ ಒಂಥರ ಕೀಳಾಗಿ ನೋಡೋದು, ಆ ರೀತಿ ನಡ್ಸ್ಕೊಳ್ತಾರೆ. ಪದೇ ಈ ರೀತಿ ಮಾನಸಿಕ ಕಿರುಕುಳ ಕೊಡೋದು, ಅಥವಾ ಮಾನಸಿಕ ಮಾತ್ರ ಅಲ್ಲ, ದೈಹಿಕವಾಗಿ ತಳ್ಳೋದು, ಹೊಡೆಯೋದು, ಈ ರೀತಿ ಮಾಡೋದಕ್ಕೆಲ್ಲ ಬುಲ್ಲಿಂಗ್ ಅಂತ ಕರೀತಾರೆ. ಥ್ರೆಟ್ ಅಂತಂದ್ರೆ ಬೆದರಿಸೋದು,
ಬುಲ್ಲಿಂಗ್ ಅಂತಂದ್ರೆ ಪದೇ ಪದೇ ಬೇರೆ ಬೇರೆ ರೀತಿ ಕಿರುಕುಳ ಕೊಡೋದು. ಅಂದ್ರೆ ನಮ್ಮ ಭಾರತದಲ್ಲಿ ಆನ್ಲೈನ್ಗೆ ಸಂಬಂಧಪಟ್ಟ ಹಾಗೆ ಇಂಡಿಯಾ ಡಸ್ ನಾಟ್ ಹ್ಯಾವ್ ಅ ಸ್ಪೆಸಿಫಿಕ್ ಲಾ ದಟ್ ಕ್ಲಿಯರ್ಲಿ ಪನಿಷಸ್ ಆನ್ ಗೋಯಿಂಗ್ ಆನ್ಲೈನ್ ಬುಲ್ಲಿಂಗ್ ಅನ್ಲೆಸ್ ಇಟ್ ಇನ್ವಾಲ್ವ್ಸ್ ಥ್ರೆಟ್ಸ್, ಆಬ್ಸಿನ್ ಕಂಟೆಂಟ್ ಆರ್ ಫ್ರಾಡ್. ನಮ್ಮ ದೇಶದಲ್ಲಿ ಕಾನೂನುಗಳಿದೆ ಆನ್ಲೈನ್ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ. ಈಗ ಬೆದರಿಕೆಗಳಿದ್ರೆ, ಅಶ್ಲೀಲ ವಿಷಯ ಇದ್ರೆ ಅಥವಾ ವಂಚನೆ, ಇದಕ್ಕೆ ಸಂಬಂಧಪಟ್ಟ ಕಾನೂನುಗಳಿದೆ. ಆದ್ರೆ ಇಲ್ಲಿ ನೋಡಿ ಆನ್ಲೈನ್ ಬುಲ್ಲಿಂಗ್ ಅಂತಂದ್ರೆ ಇಲ್ಲಿ ಬೆದರಿಕೆ ಅಂತ ಕೊಟ್ಟಿರಬಹುದು, ಅದಕ್ಕೆ ಕಿರುಕುಳ ಅಂತ ಹೇಳಬಹುದು, ಆ ಶಬ್ದವನ್ನು ಸಹ ಬಳಸಬಹುದು ಆನ್ಲೈನ್ ಬುಲ್ಲಿಂಗ್ಗೆ. ಈಗ ಕೆಲವು ದಿನಗಳ ಹಿಂದೆ ನೀವು ಕೇಳಿರಬಹುದು, ಒಬ್ಬ ಮುಖ್ಯ ವ್ಯಕ್ತಿಯನ್ನ ಬುಲ್ಲಿಂಗ್ ಮಾಡ್ತಾ ಇದ್ರು ಅಂತಂದ್ರೆ ಅವರಿಗೆ ಬೇರೆ ಬೇರೆ ರೀತಿ ಕಿರುಕುಳ ಕೊಡ್ತಾ ಇದ್ರು. ಒಂದರ್ಥದಲ್ಲಿ ಟ್ರೋಲಿಂಗ್ ಮಾಡೋದು ಸಹ ಆನ್ಲೈನ್ ಬುಲ್ಲಿಂಗ್ ಅಂಡರಲ್ಲೇ ಬರುತ್ತೆ. ಟ್ರೋಲಿಂಗ್ ಅಂತಂದ್ರೆ ಕಾಮಿಡಿಗೋಸ್ಕರ ಬೇರೆ ಬೇರೆ ವಿಭಾಗಗಳನ್ನ ಬಳಸೋದು ಬೇರೆ, ಆದ್ರೆ ಒಬ್ಬರ ಮಾನಸಿಕ ಆರೋಗ್ಯದ ಮೇಲೆ ಹಾನಿ ಆಗುತ್ತಲ್ಲ, ಆ ರೀತಿ ಬುಲ್ಲಿಂಗ್ ಮಾಡೋದು ಇನ್ನೊಂದು ವಿಧಾನ. ಹಾಗಾಗಿ ಕರೆಂಟ್ ಲಾಸ್ ಕವರ್ ಓನ್ಲಿ ಸಮ್ ಕೇಸಸ್ ಬಟ್ ಆರ್ ನಾಟ್ ಇನಫ್ ಫಾರ್ ಆಲ್ ಟೈಪ್ಸ್ ಆಫ್ ಸೈಬರ್ ಬುಲ್ಲಿಂಗ್. ಈಗಿರುವಂತ ಕಾನೂನುಗಳಲ್ಲಿ ಕೆಲವು ಪ್ರಕರಣಗಳು ಮಾತ್ರ ಒಳಗೊಂಡಿರ್ತವೆ, ಅಂತಂದ್ರೆ ಎಲ್ಲಾ ಪ್ರಕರಣಗಳನ್ನ ಓವರ್ ಆಲ್ ಆಗಿ ಎಲ್ಲವನ್ನ ಕವರ್ ಮಾಡಿಲ್ಲ. ಹಾಗಾಗಿ ಸೈಬರ್ ಬುಲ್ಲಿಂಗ್ಗೆ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಈಗಿರುವ ಕಾನೂನುಗಳು ಸಾಕಾಗೋದಿಲ್ಲ. ದ ಗವರ್ಮೆಂಟ್ ಕ್ಯಾನ್ ಬ್ಲಾಕ್ ಆನ್ಲೈನ್ ಕಂಟೆಂಟ್ ಅಂಡರ್ ಐಟಿ ಆಕ್ಟ್. ಈ ಐಟಿ ಕಾಯ್ದೆ ಅಡಿಯಲ್ಲಿ ಸರ್ಕಾರ ಕೆಲವು ವಿಷಯಗಳನ್ನ ನಿರ್ಬಂಧಿಸಬಹುದು, ಬ್ಯಾನ್ ಮಾಡಬಹುದು. ಬಟ್ ಸಮ್ಟೈಮ್ಸ್ ದಿಸ್ ಇಸ್ ಯೂಸ್ಡ್ ಟು ಸೆನ್ಸರ್ ವಿತೌಟ್ ಕ್ಲಿಯರ್ ರೀಸನ್ಸ್. ಅಂದ್ರೆ ಇದೇ ಕಾಯ್ದೆಯನ್ನ ಕೆಲವೊಂದು ಸಾರಿ ಸರ್ಕಾರಗಳು ಏನ್ ಮಾಡುತ್ತೆ, ತಮಗೆ ಇಷ್ಟ ಇಲ್ಲದೆ ಇರೋ ಕಂಟೆಂಟ್ ಅನ್ನ, ಸರ್ಕಾರದ ವಿರುದ್ಧ ಹೇಳಿಕೆ ಕೊಟ್ಟಿರೋರನ್ನ ಅಥವಾ ಅದರ ವಿರುದ್ಧ ಪ್ರಚಾರ ಆಗ್ತಾ ಇರುವಂತ ವಿಷಯಗಳನ್ನ, ಅದನ್ನ ಬ್ಯಾನ್ ಮಾಡ್ಲಿಕ್ಕೆ ಬಳಸ್ಕೊಂಡ್ಬಿಡುತ್ತವೆ ವಿತೌಟ್ ಕ್ಲಿಯರ್ ರೀಸನ್, ಸರಿಯಾದ ಕಾರಣ ಕೊಡದೆ. ಅಥವಾ ನೋಟಿಫೈಯಿಂಗ್ ಯೂಸರ್ಸ್, ಆ ಒಂದು ವೆಬ್ಸೈಟ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ, ಅವರಿಗೆ ಯಾವುದೇ ನೋಟಿಫಿಕೇಶನ್ ಕೊಡದೆ ಬ್ಯಾನ್ ಮಾಡಿಬಿಡೋದು ಸಡನ್ ಆಗಿ, ವಿಚ್ ರೈಸಸ್ ಕನ್ಸರ್ನ್ಸ್ ಅಬೌಟ್ ಫ್ರೀಡಮ್ ಆಫ್ ಸ್ಪೀಚ್. ಹಾಗಾಗಿ ಹಾಗೆ ಮಾಡ್ಬಿಟ್ರೆ, ಒಂದ್ ವೇಳೆ ಸಡನ್ ಆಗಿ ಬ್ಯಾನ್ ಮಾಡೋದು ಮಾಡ್ಬಿಟ್ರೆ ಅದರಿಂದಾಗಿ ಏನಾಗುತ್ತೆ, ವಾಕ್ ಸ್ವಾತಂತ್ರ್ಯ ಹಾನಿ ಆಗುತ್ತೆ. ನಮ್ಗೆ ರೈಟ್ ಟು ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇದೆಯಲ್ವಾ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅದಕ್ಕೆ ಧಕ್ಕೆ ಬರುತ್ತೆ. ಕೋರ್ಟ್ಸ್ ಆರ್ ಅವೇರ್ ಆಫ್ ಆನ್ಲೈನ್ ಹ್ಯಾರಾಸ್ಮೆಂಟ್ ಪ್ರಾಬ್ಲಮ್ಸ್ ಲೈಕ್ ಡಾಕ್ಸಿಂಗ್. ನೋಡಿ, ಕೋರ್ಟ್ಸ್ಗೆ ಈಗ ಇಷ್ಟೆಲ್ಲ ಘಟನೆ ಆಗ್ತಾ ಇದೆ ಅಂತ ಗೊತ್ತಿದೆ, ಅದರಲ್ಲಿ ಡಾಕ್ಸಿಂಗ್ ಅಂತ ಒಂದು ಟರ್ಮ್ ಬಂದಿದೆ ನೋಡಿ. ಡಾಕ್ಸಿಂಗ್ ಅಂತಂದ್ರೆ ಬೇರೆಯವರ ಅನುಮತಿ ಇಲ್ಲದೆ ಅವರ ವಿಷಯವನ್ನ ಆನ್ಲೈನ್ ಅಲ್ಲಿ ಪ್ರಚಾರ ಮಾಡೋದು ಅಥವಾ ಅವರ ವಿಷಯವನ್ನ ಹಂಚ್ಕೊಳ್ಳೋದು, ಅದನ್ನ ಬೇರೆ ಕಡೆ ಬೇರೆಯವರಿಗೆ ಕಳಿಸೋದು, ಈ ರೀತಿ ಮಾಡೋದಕ್ಕೆಲ್ಲ ಡಾಕ್ಸಿಂಗ್ ಅಂತಾರೆ. ಬಟ್ ದ ಲಾಸ್ ಆರ್ ಅನ್ಕ್ಲಿಯರ್ ಅಬೌಟ್ ವಾಟ್ ಪರ್ಸನಲ್ ಡೇಟಾ ಇಸ್ ಪ್ರೊಟೆಕ್ಟೆಡ್. ಆದ್ರೆ ಈಗಿರುವ ಕಾನೂನುಗಳು ಸರಿಯಾಗಿ ಸಮರ್ಪಕವಾಗಿಲ್ಲ. ಯಾಕಂತಂದ್ರೆ ಅದರಲ್ಲಿ ಯಾವ ರೀತಿಯ ವೈಯಕ್ತಿಕ ಮಾಹಿತಿಗಳನ್ನ ರಕ್ಷಿಸ್ತಾರೆ ಅನ್ನೋದನ್ನ ಸರಿಯಾಗಿ ಹೇಳಲಿಲ್ಲ, ಮೇಕಿಂಗ್ ಇಟ್ ಹಾರ್ಡ್ ಟು ಸ್ಟಾಪ್ ಸೈಬರ್ ಕ್ರೈಮ್ಸ್ ಅಂಡ್ ಪ್ರೊಟೆಕ್ಟ್ ವಿಕ್ಟಿಮ್ಸ್ ಫುಲ್ಲಿ. ಹಾಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ನಮಗೆ ಸೈಬರ್ ಅಪರಾಧಗಳನ್ನ ನಿಲ್ಲಿಸಲಿಕ್ಕೆ ಮತ್ತೆ ವಿಕ್ಟಿಮ್ಸ್ ಅನ್ನ, ಬಲಿಪಶುಗಳನ್ನ ರಕ್ಷಿಸಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ನಿನ್ನೆಯ ಆರ್ಟಿಕಲ್ ಆಗಿತ್ತು. ಇವತ್ತಿನ ನೋಡೋದಾದ್ರೆ ಕೆಳಗಡೆ, ಅಂಡರ್ಸ್ಟ್ಯಾಂಡಿಂಗ್ ವಿತ್ ಪಾಕ್ ಹ್ಯಾಸ್ ನೋ ಎಕ್ಸ್ಪೈರಿ ಡೇಟ್. ಆರ್ಮಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ದ ಇಂಡಿಯನ್ ಆರ್ಮಿ ಸೇಸ್ the agreement to stop firing between India and Pakistan has no expiry date and will continue despite Pakistan's claim it ended. ಪಾಕಿಸ್ತಾನ ಎಲ್ಲ ಮುಗಿದಿದೆ ಎಷ್ಟೊತ್ತಿಗೆ, ಮತ್ತೇನು ಮುಂದೆ ನಡೆಯೋದಿಲ್ಲ ಅಂತ ಅದೇನೇನು ಹೇಳ್ತಾ ಇರುತ್ತೆ. ಆದ್ರೆ ನಮ್ಮ ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ಗುಂಡಿನ ದಾಳಿಯ ನಿಲ್ಲಿಸುವ ಒಪ್ಪಂದ, ಅದಕ್ಕೆ ಯಾವುದೇ ಮುಕ್ತಾಯ ದಿನಾಂಕ ಇಲ್ಲ, ಯಾವಾಗ ಬೇಕಾದ್ರೂ ಮುಂದುವರಿಬಹುದು ಅಂತ ಭಾರತೀಯ ಸೇನೆ ಹೇಳ್ತಾ ಇದೆ. ಇಂಡಿಯಾ ಪ್ಲಾನ್ಸ್ ಟು ಇನ್ಫಾರ್ಮ್ ದಿ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಬೌಟ್ ಟೆರರ್ ಕ್ಯಾಂಪ್ಸ್ ಇನ್ ಪಾಕಿಸ್ತಾನ್ that were destroyed after ಪಹಲ್ಗಾಮ್ ಅಟ್ಯಾಕ್. ಪಹಲ್ಗಾಮ್ ದಾಳಿ ನಂತರ ಇಲ್ಲಿ ಬೇರೆ ಬೇರೆ ಭಯೋತ್ಪಾದಕ ಶಿಬಿರಗಳನ್ನು ನಾಶ ಮಾಡಿದೆ. ಅದ್ರ ಬಗ್ಗೆ FATF ಅಂತ ಒಂದು ಕಾರ್ಯಪಡೆ ಇದೆ, ಅದಕ್ಕೆ ತಿಳಿಸ್ಲಿಕ್ಕೆ ಯೋಚಿಸ್ತಾ ಇದ್ದಾರೆ. ಇನ್ನು ಮೊನ್ನೆ ಇಸ್ರೋದ ಒಂದು ಸ್ಯಾಟಲೈಟ್ ಲಾಂಚಿಂಗ್ ಪ್ರೋಗ್ರಾಮ್ ಇತ್ತು, ಆದ್ರೆ ಅದು ಸಕ್ಸಸ್ಫುಲ್ ಆಗಿಲ್ಲ. ಸ್ಯಾಟಲೈಟ್ ಲಾಂಚ್ ವೆಂಟ್ ಆರಿ ಮಿನಿಟ್ಸ್ ಆಫ್ಟರ್ ಲಿಫ್ಟ್ ಆಫ್ ಡ್ಯೂ ಟು ಗ್ಲಿಚ್, ಸೇಸ್ ಇಸ್ರೋ. ಏನಾಗಿದೆ ನೋಡೋಣ. ISRO satellite launch mission failed because of technical problem in the third stage of the rocket. ಮೂರನೇ ಹಂತದಲ್ಲಿ ಕೆಲವೊಂದು ತಾಂತ್ರಿಕ ಸಮಸ್ಯೆ ಎದುರಾಗಿರೋದ್ರಿಂದ, ಆ ಕಾರಣದಿಂದಾಗಿ ಇಸ್ರೋದ ಉಪಗ್ರಹ ಉಡಾವಣಾ ಕಾರ್ಯಾಚರಣೆ ವಿಫಲ ಆಗಿದೆ. ಕಾಸಿಂಗ್ ಡ್ರಾಪ್ ಇನ್ ಮೋಟಾರ್ ಪ್ರೆಷರ್, ಮುಖ್ಯವಾಗಿ ಅದರಿಂದ ಮೋಟಾರ್ ಒತ್ತಡ ಕಡಿಮೆ ಆಗುತ್ತೆ. ಆ ಒಂದು ಕಾರ್ಯಾಚರಣೆ ವಿಫಲ ಆಗಲಿಕ್ಕೆ ಕಾರಣ, ಮೂರನೇ ಹಂತದಲ್ಲಿ ಮೋಟಾರ್ ಪ್ರೆಷರ್ ಕಡಿಮೆ ಆಯಿತು. ಆದ್ರೆ ಇದು ನೋಡಿ, ದಿಸ್ ವಾಸ್ ಅ ರೇರ್ ಫೇಲ್ಯೂರ್ ಆಫ್ PSLV. ಇದಕ್ಕೆ ಯೂಸ್ ಮಾಡಿದ್ದು PSLV, ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. ಆ ರಾಕೆಟ್ ಅನ್ನ ಯೂಸ್ ಮಾಡಿದ್ವಿ, ವಿಚ್ ಹ್ಯಾಡ್ ಓನ್ಲಿ 2 ಪ್ರೀವಿಯಸ್ ಮಿಷನ್ ಫೇಲ್ಯೂರ್ಸ್. ನೋಡಿ, 1993ರಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೇವೆ. ಅಲ್ಲಿಂದ ಇಲ್ಲಿ ತನಕ
ಕೇವಲ 2 ಬಾರಿ ಮಾತ್ರ ಫೇಲ್ಯೂರ್ ಆಗಿತ್ತು. PSLV ಅಂತಂದ್ರೆ ಅದೊಂದು ಟ್ರಸ್ಟೆಡ್ ಅಂತ ಹೇಳ್ಬೋದು. ಅಂದ್ರೆ ಅಷ್ಟು ನಂಬಿಕೆಗೆ ಅರ್ಹವಾಗಿರುವಂತಹ ರಾಕೆಟ್ ಅಂತ ಹೇಳ್ತಾ ಇದ್ವಿ. ಆದ್ರೆ ಈ ಸಂದರ್ಭದಲ್ಲಿ ಯಾಕೋ ಅದು ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ. ಇದಾದ ನಂತರ ಮುಂದೆ ಎಡಿಟೋರಿಯಲ್ ಇದೆ ಒಂದು, ಆಪರೇಷನ್ ಸಿಂಧೂರ್ ಅ ಡೌಟ್ಫುಲ್ ಡೆಟರೆಂಟ್. ಏನ್ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಒಂದು ಆರ್ಟಿಕಲ್ ಬರ್ತಾನೆ ಇರುತ್ತೆ. ಆಪರೇಷನ್ ಸಿಂಧೂರ್ಸ್ ಮಿಲಿಟರಿ ಸ್ಟ್ರೈಕ್ಸ್ ಮೇ ನಾಟ್ ಬಿ ಸ್ಟ್ರಾಂಗ್ ಸೊಲ್ಯೂಷನ್ ಬಿಕಾಸ್ ಇಂಡಿಯಾ ಹಸ್ ನಾಟ್ ಯೆಟ್ ಕಾಟ್ ದಿ ಅಟ್ಯಾಕರ್ಸ್ ಫ್ರಮ್ ದಿ ರೀಸೆಂಟ್ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಅಂಡ್ ಪ್ರೂಫ್ ಆಫ್ ಕಿಲ್ಲಿಂಗ್ ಮೆನಿ ಟೆರರಿಸ್ಟ್ ಇಸ್ ಅನ್ಕ್ಲಿಯರ್. ಇವ್ರು ಹೇಳೋ ಪ್ರಕಾರ ಮುಖ್ಯವಾಗಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಆಪರೇಷನ್ ಸಿಂಧೂರ್ ಅನ್ನುವಂತ ಕಾರ್ಯಾಚರಣೆಯನ್ನು ನಡೆಸಿದ್ದೇವೆ, ಆದ್ರೆ ಅದು ಪಹಲ್ಗಾಮ್ ಅಟ್ಯಾಕಿಗೆ ಸರಿಯಾದ ಪ್ರತಿಕ್ರಿಯೆ ಆಗಿಲ್ಲ. ಯಾಕಂತಂದ್ರೆ ಅಲ್ಲಿ ದಾಳಿ ಮಾಡಿದಾರಲ್ವಾ, ಆ ದಾಳಿಕೋರನ್ನ ಇನ್ನೂ ಸಹ ಹಿಡಿಲಿಲ್ಲ. ಮತ್ತೆ ಎಷ್ಟೆಷ್ಟೋ ಭಯೋತ್ಪಾದಕರನ್ನ ಕೊಂದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಪುರಾವೆಗಳು ಸ್ಪಷ್ಟ ಆಗಿಲ್ಲ ಅಂತ ಈ ಆರ್ಟಿಕಲ್ ಬರೆದವರು ಹೇಳ್ತಾ ಇದ್ದಾರೆ. ಇವ್ರ ಪ್ರಕಾರ ಟು ಫೈಟ್ ಟೆರರಿಸಂ ಬೆಟರ್ ಇಂಡಿಯಾ ಶುಡ್ ಫೋಕಸ್ ಆನ್ ಜಸ್ಟಿಸ್ ಥ್ರೂ ಇನ್ವೆಸ್ಟಿಗೇಷನ್ಸ್. ಹಾಗಾಗಿ ಬೇರೆ ಬೇರೆ ಸೊಲ್ಯೂಷನ್ ಅನ್ನ ಇವರು ಕೊಡ್ತಾರೆ ಬರೆದವರು. ಭಯೋತ್ಪಾದನೆಯನ್ನ ಚೆನ್ನಾಗಿ ಎದುರಿಸಲಿಕ್ಕೆ ಭಾರತವು ಏನ್ ಮಾಡಬೇಕು, ಇನ್ವೆಸ್ಟಿಗೇಷನ್ ತನಿಖೆ ಮಾಡಬೇಕು. ಡಿಪ್ಲೊಮ್ಯಾಟಿಕ್ ಎಫರ್ಟ್ಸ್ ಟು ಸ್ಟೆಪ್ ಫಾರಿನ್ ಸಪೋರ್ಟ್ ಫಾರ್ ಪಾಕಿಸ್ತಾನ್ಸ್ ಮಿಲಿಟರಿ ಟೆರರ್ ಗ್ರೂಪ್ಸ್. ಬೇರೆ ಬೇರೆ ರಾಜತಾಂತ್ರಿಕ ವಿಧಾನಗಳ ಮೂಲಕ ಬೇರೆ ದೇಶಗಳ ಸಹಾಯ ತೆಗೆದುಕೊಂಡು ಪಾಕಿಸ್ತಾನ ಇಂತಹ ಟೆರರಿಸ್ಟ್ಗಳಿಗೆ ಸಹಾಯ ಮಾಡೋದನ್ನು ತಪ್ಪಿಸಬೇಕು. ಅಂಡ್ ಹೆಲ್ಪ್ ರಿಸ್ಟೋರ್ ಡೆಮಾಕ್ರಸಿ ಇನ್ ಪಾಕಿಸ್ತಾನ್ ಇನ್ಸ್ಟೆಡ್ ಆಫ್ ರಿಲೈಂಗ್ ಓನ್ಲಿ ಆನ್ ಮಿಲಿಟರಿ ಆಕ್ಷನ್. ಇದು ಪಾಕಿಸ್ತಾನದಲ್ಲಿ ಮಿಲಿಟರಿ ಆಡಳಿತವನ್ನ ತಪ್ಪಿಸಿ ಅಲ್ಲಿ ಸಹ ಪ್ರಜಾಪ್ರಭುತ್ವವನ್ನ ಪುನಃಸ್ಥಾಪಿಸಲಿಕ್ಕೆ ಸಹಾಯ ಮಾಡಬೇಕು ಅನ್ನೋದು ಇವರ ಅಭಿಪ್ರಾಯ. ನಂತರ ಮುಂದಿನ ಆರ್ಟಿಕಲ್, ಕಾಸ್ಟ್ ಸೆನ್ಸಸ್ ಇಸ್ ನಾಟ್ ಸಿಲ್ವರ್ ಬುಲೆಟ್ ಫಾರ್ ಸೋಷಿಯಲ್ ಜಸ್ಟಿಸ್. ಸರ್ಕಾರ ಜಾತಿ ಗಣತಿಯನ್ನ ಮಾಡಲಿಕ್ಕೆ ಹೊರಟಿದೆ. ಕಲೆಕ್ಟಿಂಗ್ ಕಾಸ್ಟ್ ಡೇಟಾ ಥ್ರೂ ಅ ಕಾಸ್ಟ್ ಸೆನ್ಸಸ್ ಇಸ್ ಹೆಲ್ಪ್ಫುಲ್ ಬಟ್ ನಾಟ್ ಇನಫ್ ಬೈ ಇಟ್ ಸೆಲ್ಫ್ ಟು ಬ್ರಿಂಗ್ ಸೋಷಿಯಲ್ ಜಸ್ಟಿಸ್. ಸಾಮಾಜಿಕ ನ್ಯಾಯವನ್ನ ತರಲಿಕ್ಕೆ, ಅದನ್ನ ಸ್ಥಾಪಿಸಲಿಕ್ಕೆ ಜಾತಿ ಗಣತಿಯ ಡೇಟಾ ಸಾಕಾಗೋದಿಲ್ಲ. ರಿಯಲ್ ಚೇಂಜ್ ನೀಡ್ಸ್ ಸ್ಟ್ರಾಂಗ್ ಪೊಲಿಟಿಕಲ್ ವಿಲ್ ಅಂಡ್ ಆಕ್ಷನ್. ನಿಜವಾದ ಬದಲಾವಣೆ ಆಗ್ಬೇಕು ಅಂತಂದ್ರೆ ರಾಜಕೀಯ ಇಚ್ಛಾಶಕ್ತಿ ಇರಬೇಕು, ಮತ್ತೆ ಆಕ್ಷನ್ ಓರಿಯೆಂಟೆಡ್ ಕ್ರಿಯೆಗಳ ಮೇಲೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳ ಮೇಲೆ, ಕಾರ್ಯಕ್ರಮ ಅಂತಂದ್ರೆ ಒಳ್ಳೆಯ ಕೆಲಸಗಳನ್ನ ಮಾಡೋದು, ಅದ್ರ ಮೇಲೆ ಫೋಕಸ್ ಆಗಿರ್ಬೇಕು. ಇಂಡಿಯಾ ಆಲ್ರೆಡಿ ಹ್ಯಾಸ್ ಅ ಲಾಟ್ ಆಫ್ ಡೇಟಾ ಶೋವಿಂಗ್ ದ ಪ್ರಾಬ್ಲಮ್ ಫೇಸ್ಡ್ ಬೈ ಡಿಸ್ಅಡ್ವಾಂಟೇಜಸ್ ಗ್ರೂಪ್ಸ್. ಈಗ ಹಿಂದುಳಿದ ಗುಂಪುಗಳಿರಬಹುದು ಅಥವಾ ಸರ್ಕಾರದ ಯೋಜನೆಗಳನ್ನ ಸರಿಯಾಗಿ ಪಡೆದುಕೊಳ್ಳಿಕ್ಕೆ ಆಗದೆ ಇರುವಂತ ಗುಂಪುಗಳಿದಾವೆ. ಆ ಗುಂಪುಗಳ ಬಗ್ಗೆ ನಮ್ಮ ಹತ್ರ ಈಗಾಗಲೇ ತುಂಬಾ ಮಾಹಿತಿ ಇದೆ. ಬಟ್ ವಿತೌಟ್ ಸೀರಿಯಸ್ ಗವರ್ಮೆಂಟ್ ಎಫರ್ಟ್ಸ್ ಟು ಮೇಕ್ ನ್ಯೂ ಪಾಲಿಸೀಸ್ ದೀಸ್ ಪ್ರಾಬ್ಲಮ್ಸ್ ವಿಲ್ ಕಂಟಿನ್ಯೂ. ಪದೇ ಪದೇ ಗಣತಿ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಈಗಾಗಲೇ ಡೇಟಾ ಇದೆ. ಸರ್ಕಾರ ಹೊಸ ನೀತಿಗಳನ್ನ ರೂಪಿಸಲಿಕ್ಕೆ ಗಂಭೀರವಾದ ಪ್ರಯತ್ನಗಳನ್ನ ಮಾಡಬೇಕು. ಅಂತಂದ್ರೆ ಸೀರಿಯಸ್ ಆಗಿ ಬೇಕಾಗಿರೋ ಆಕ್ಷನ್ ಗಳನ್ನ ಕೈಗೊಳ್ಳಬೇಕು. ಹಾಗಾದಾಗ ಮಾತ್ರ ಇಂಥ ಸಮಸ್ಯೆಗಳನ್ನ ಪರಿಹರಿಸಬಹುದು. ಇಲ್ಲದೆ ಇದ್ರೆ ಮತ್ತೆ ಅದೇ ಗಣತಿ ಆಗುತ್ತೆ, ಮತ್ತೆ ಅದೇ ಸಮಸ್ಯೆಗಳು ಹಾಗೆ ಮುಂದುವರಿತಾ ಇರುತ್ತೆ. ಅದು ಇವರ ಒಂದು ಅಭಿಪ್ರಾಯ. ಇದಾದ ನಂತರ ಮುಂದೆ ಚಿಕ್ಕ ಎಡಿಟೋರಿಯಲ್, ಶೋ ಆಫ್ ಕಾರ್ಡ್ಸ್. ಇನ್ನೊಂದು ಟಫ್ ಟೈಮಿಂಗ್ ಎರಡಿದೆ. ಇಂಡಿಯಾಸ್ ಡೈವರ್ಸ್ ಅಂಡ್ ಯುನೈಟೆಡ್ ಡೆಲಿಗೇಷನ್ಸ್ ಶೋ ದ ಕಂಟ್ರಿ ಸ್ಟ್ರೆಂತ್ ಅಂಡ್ ಕಾಂಟ್ರಾಸ್ಟ್ ವಿತ್ ಪಾಕಿಸ್ತಾನ್ಸ್ ಐಡಿಯಾ ಆಫ್ ಡಿವಿಷನ್ ಬೇಸ್ಡ್ ರಿಲಿಜನ್. ಈಗ ಈ ಒಂದು ಅಟ್ಯಾಕ್ ಆಗಿದೆಯಲ್ವಾ, ಪಹಲ್ಗಾಮ್ ಅಟ್ಯಾಕ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಜಾಗತಿಕ ಸಂಸ್ಥೆಗಳಲ್ಲಿ ಭಾರತ ತನ್ನ ನಿಲುವನ್ನ ಸ್ಪಷ್ಟಪಡಿಸಲಿಕ್ಕೆ ಕೆಲವು ಡಿಪ್ಲೊಮ್ಯಾಟ್ಸ್ಗಳನ್ನ, ಮಿನಿಸ್ಟರ್ಗಳನ್ನ, ಒಂದು ಗುಂಪನ್ನ ರೆಡಿ ಮಾಡಿದೆ. ಅದರಲ್ಲಿ ಬೇರೆ ಬೇರೆ ಪಕ್ಷಗಳ ನಾಯಕರಿದ್ದಾರೆ. ಮುಖ್ಯವಾಗಿ ಶಶಿ ತರೂರ್ ಅವರನ್ನ ಸಹ ನೇಮಿಸಿದೆ. ಅವರನ್ನ ಸ್ವಲ್ಪ ಮುಖ್ಯಸ್ಥರ ರೀತಿಯಲ್ಲಿ ಅದನ್ನ ಕನ್ಸಿಡರ್ ಮಾಡಿದ್ದಾರೆ. ಹಾಗಾಗಿ ಅವರು ಕಾಂಗ್ರೆಸ್ನವರು, ನೇಮಿಸಿದ್ದು ಬಿಜೆಪಿ ಸರ್ಕಾರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಜನ ಬೇರೆ ಬೇರೆ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಆರ್ಟಿಕಲ್ ಹೇಳೋದೇನಂತಂದ್ರೆ, ನಾವು ಈ ರೀತಿ ನಿಯೋಜನೆ ಮಾಡಿರೋದು ದೇಶದ ಒಗ್ಗಟ್ಟಿನ ಒಂದು ರೂಪಕ ಇದು. ಅಂತಂದ್ರೆ ನಮ್ಮ ದೇಶ ಒಗ್ಗಟ್ಟಾಗಿದೆ. ದೇಶದ ವಿಷಯ ಅಂತ ಬಂದಾಗ ನಾವು ಪಕ್ಷ ಅಂತ ನೋಡೋದಿಲ್ಲ, ಎಲ್ಲರನ್ನ ಸಹ ಕನ್ಸಿಡರ್ ಮಾಡ್ತೇವೆ ಅಂತ ಈ ರೀತಿ ನಾವು ತೋರಿಸ್ತಾ ಇದ್ದೇವೆ. ಇನ್ನು ಪಾಕಿಸ್ತಾನ ಏನ್ ಮಾಡ್ತಾ ಇದೆ, ಧರ್ಮದ ಆಧಾರದ ಮೇಲೆ ವಿಭಜಿಸ್ತಾ ಇದೆ. ಹಾಗಾಗಿ ನಮ್ದೇ ಬೇರೆ, ಅವ್ರದ್ದೇ ಬೇರೆ, ನಾವು ಯಾವತ್ತೂ ಒಗ್ಗಟ್ಟಾಗಿರ್ತೇವೆ. ಆದ್ರೆ ಪೊಲಿಟಿಕಲ್ ಪಾರ್ಟೀಸ್ ಶುಡ್ ಅವಾಯ್ಡ್ ಫೈಟಿಂಗ್ ಓವರ್ ಹೂ ಇಸ್ ಇನ್ ದಿ ಡೆಲಿಗೇಷನ್ಸ್ ಬಿಕಾಸ್ ಇಟ್ ವೀಕನ್ಸ್ ಇಂಡಿಯಾಸ್ ಮೆಸೇಜ್ ಆಫ್ ಯುನಿಟಿ ಟು ದ ವರ್ಲ್ಡ್. ಆದ್ರೆ ಒಂದೊಂದು ಪಕ್ಷಗಳು ಇಲ್ಲೂ ಸಹ ಟೀಕೆಯನ್ನ ಪ್ರಾರಂಭಿಸುತ್ತವೆ. ಹಾಗಾಗಿ ಯಾರನ್ನು ನೇಮಿಸಿದ್ದಾರೆ, ಯಾರನ್ನು ನಿಯೋಜಿಸಿದ್ದಾರೆ ಅನ್ನೋದ್ರ ಬಗ್ಗೆ ಇವರಲ್ಲೇ ಹೋರಾಟ ಮಾಡ್ಕೊಳ್ತಾ ಇದ್ರೆ ನಮ್ಮ ದೇಶ ಒಗ್ಗಟ್ಟಾಗೋದು ಯಾವಾಗ? ಹಾಗಾಗಿ ಮೊದಲು ಅದನ್ನು ಬಿಡಬೇಕು. ಮತ್ತೆ ಜಗತ್ತಿಗೆ ನಾವು ಒಗ್ಗಟ್ಟಾಗಿದ್ದೇವೆ, ಆ ಏಕತೆಯ ಸಂದೇಶವನ್ನ ಜಗತ್ತಿಗೆ ನಾವು ತಲುಪಿಸಬೇಕು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ.
ಇದು ಮೊದಲನೇದು, ಶೋ ಆಫ್ ಕಾರ್ಡ್ಸ್. ಟಫ್ ಟೈಮಿಂಗ್, ಅವಾಗ ಹೇಳಿದ್ನಲ್ವಾ ಇಸ್ರೋ ಅವರ ವಿಫಲ ಆಗಿರೋದ್ರಿಂದ ಅದರ ಬಗ್ಗೆ ಒಂದು ಆರ್ಟಿಕಲ್ ಇದೆ. ಇಸ್ರೋಸ್ ರೀಸೆಂಟ್ ರಾಕೆಟ್ ಲಾಂಚ್ ಫೇಲ್ಯೂರ್ಸ್ ಶೋಸ್ ದಟ್ ಸ್ಪೇಸ್ ಮಿಷನ್ಸ್ ಆರ್ ವೆರಿ ಕಾಂಪ್ಲೆಕ್ಸ್. ನೋಡಿ, ನಾವು ಇಸ್ರೋದ ಎಷ್ಟೋ ಉಡ್ಡಯನ ಅಥವಾ ಸ್ಪೇಸ್ ಲಾಂಚಿಂಗ್ ಪ್ರೋಗ್ರಾಮ್ಗಳು ಚೆನ್ನಾಗಿ ಆಗಿರೋದನ್ನ ನೋಡಿದ್ದೇವೆ. ಆದ್ರೆ ಅವಾಗ ಕೆಲವೊಂದು ಫೇಲ್ಯೂರ್ ಆಗ್ತಾ ಇರುತ್ತೆ. ಅದರ ಅರ್ಥ ಏನು, ಬಹಳ ಸಂಕೀರ್ಣ ಆಗಿರುತ್ತೆ ಇಂತಹ ಒಂದು ಕಾರ್ಯಾಚರಣೆಗಳು. ಅಂಡ್ ಇಂಡಿಯಾ ನೀಡ್ಸ್ ಟು ಗಿವ್ ಇಸ್ರೋ ಮೋರ್ ರಿಸೋರ್ಸಸ್, ಇಂಪ್ರೂವ್ ರಿಲಯಬಿಲಿಟಿ ಅಂಡ್ ಮೀಟ್ ಅರ್ಜೆಂಟ್ ಮಿಲಿಟರಿ ಅಂಡ್ ಸಿವಿಲಿಯನ್ ನೀಡ್ಸ್. ಹಾಗಾಗಿ ಭಾರತ ಸರ್ಕಾರ ಏನ್ ಮಾಡಬೇಕು, ಇಸ್ರೋದ ವಿಶ್ವಾಸಾರ್ಹತೆಯನ್ನು ಸುಧಾರಿಸಲಿಕ್ಕೆ ಒಂದು ಹೆಚ್ಚಿನ ಸಂಪನ್ಮೂಲಗಳನ್ನು ಒದಗಿಸಬೇಕು. ಅದೇ ರೀತಿ ಮಿಲಿಟರಿ ಮತ್ತೆ ನಾಗರಿಕ ಅಗತ್ಯ ಏನೇನು ಅವಶ್ಯಕತೆ ಇದೆ ಎಲ್ಲವನ್ನು ಸಹ ಪೂರೈಸಬೇಕು. ಹಾಗಾದಾಗ ಮಾತ್ರ ಹಳೆ ಕಾಲದನ್ನ ಮುಂದುವರ್ಸ್ಕೊಂಡು ಬಂದ್ರೆ ಆಗೋದಿಲ್ಲ. ಸಮಯಕ್ಕೆ ತಕ್ಕ ಹಾಗೆ ನಾವೇನ್ ಮಾಡ್ಬೇಕು, ಅಪ್ಡೇಟ್ ಆಗಬೇಕು, ಅಪ್ಗ್ರೇಡ್ ಆಗಬೇಕು. ಇಂಡಿಯಾ ಪ್ಲಾನ್ಸ್ ಟು ಲಾಂಚ್ ಮೆನಿ ಸರ್ವೈಲೆನ್ಸ್ ಸ್ಯಾಟಲೈಟ್ಸ್ ಕ್ವಿಕ್ಲಿ ಇಸ್ ಇಂಪಾರ್ಟೆಂಟ್ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ. ಭಾರತ ತ್ವರಿತವಾಗಿ ಅನೇಕ ಕಣ್ಗಾವಲು ಉಪಗ್ರಹಗಳನ್ನ ಉಡಾಯಿಸುವ ಕುರಿತಾಗಿ ಯೋಜನೆಯನ್ನು ಹಮ್ಮಿಕೊಂಡಿದೆ. ಇದು ರಾಷ್ಟ್ರೀಯ ಭದ್ರತೆಗೆ ಬಹಳ ಮುಖ್ಯ. ಬಟ್ ಇಸ್ರೋ ಫೇಸಸ್ ಚಾಲೆಂಜಸ್ ಲೈಕ್ ಲಿಮಿಟೆಡ್ ಟೈಮ್, ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಅಂಡ್ ಹೈ ಪ್ರೆಷರ್ ಟು ಸಕ್ಸೀಡ್. ಆದ್ರೆ ನಮ್ಮ ಹತ್ರ ಇರೋ ಒಂದು ಸಂಸ್ಥೆ ಇಸ್ರೋ ಮಾತ್ರ ಇರೋದು ಈಗ ಸದ್ಯಕ್ಕೆ ಎಲ್ಲವನ್ನ ನಿಭಾಯಿಸಲಿಕ್ಕೆ. ಹಾಗಾಗಿ ಒಂದು ಲಿಮಿಟೆಡ್ ಟೈಮ್, ಬಹಳ ಬೇಗ ಮುಗಿಸ್ಬೇಕು ಅಂತ ಒಂದು ಪ್ರೆಷರ್ ಇರುತ್ತೆ. ಅದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ, ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಹತ್ರ ದೊಡ್ಡ ಮಟ್ಟದಲ್ಲಿ ಸಾಮರ್ಥ್ಯ ಸ್ವಲ್ಪ ಕೊರತೆ ಇದೆ. ದೊಡ್ಡ ಮಟ್ಟದಲ್ಲಿ ನಾವು ಉತ್ಪಾದಿಸಬೇಕಾದ್ರೆ ಕೆಲವು ಅಡೆತಡೆಗಳು ಎದುರಾಗುತ್ತೆ. ಅಂಡ್ ಹೈ ಪ್ರೆಷರ್ ಟು ಸಕ್ಸೀಡ್, ಇಸ್ರೋ ಮಾಡಿದ್ಮೇಲೆ ಸಕ್ಸಸ್ಫುಲ್ ಆಗಲೇಬೇಕು ಅನ್ನುವಂತ ಒತ್ತಡ ಸಹ ಇರುತ್ತೆ. ಇದೆಲ್ಲವನ್ನ ಅದು ಫೇಸ್ ಮಾಡಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಅದಕ್ಕೆ ಸರ್ಕಾರ ಏನ್ ಮಾಡಬೇಕು, ಅಗತ್ಯವಿರುವ ಸಂಪನ್ಮೂಲಗಳನ್ನ ಸಹಾಯವನ್ನ ಮಾಡಬೇಕು. ಮುಂದಿನದು ಕಾಪಿರೈಟ್ ಟ್ವಿಸ್ಟ್ ವಿತ್ ಜನರೇಟಿವ್ ಎಐ. ನೀವು ಒಂದು ವೇಳೆ ಕ್ರಿಯೇಟಿವ್ ಕಂಟೆಂಟ್ ಫೀಲ್ಡ್ ಅಲ್ಲಿ ಇದ್ರೆ ಅಥವಾ ಯಾವ್ದಾದ್ರು ಒಂದು ಎಐ ಫೀಲ್ಡ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಒಂದು ಕಾಪಿರೈಟ್ ಲಾ, ಪ್ರತಿಸ್ವಾಮ್ಯ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಒಂದು ಪುಸ್ತಕವನ್ನ ಬರೆದ್ರೆ, ಡ್ರಾಯಿಂಗ್ ಬಿಡಿಸಿದ್ರೆ ಅದಕ್ಕೆ ಆ ಬರೆದವನ ಹಕ್ಕು ಅದ್ರ ಮೇಲೆ ಇರುತ್ತೆ. ಒಂದು ಪುಸ್ತಕವನ್ನು ಖರೀದಿ ಮಾಡಿದ್ರೆ ಈ ಕಡೆ ಹಕ್ಕುಗಳು ಲೇಖಕರದ್ದು ಅಂತ ಕೆಲವೊಂದು ಇರುತ್ತಲ್ವಾ, ನೀವು ನೋಡಿರ್ಬಹುದು. ಅಥವಾ ಆಲ್ ರೈಟ್ ರಿಸರ್ವ್ಡ್, ಎಲ್ಲಾ ಹಕ್ಕುಗಳನ್ನು ಕಾಯ್ದಿರಿಸಲಾಗಿದೆ ಅಂತ ಆದ್ರೂ ಬರ್ಕೊಂಡಿರುತ್ತೆ ಕೆಲವೊಂದ್ ಕಡೆ. ಈಗ ಕಾಪಿರೈಟ್ ಲಾ ವಾಸ್ ಮೇಡ್ ಟು ಪ್ರೊಟೆಕ್ಟ್ ಕ್ರಿಯೇಟರ್ಸ್. ಈ ಕ್ರಿಯೇಟರ್ಗಳನ್ನ, ಸೃಜನಶೀಲ ವ್ಯಕ್ತಿಗಳನ್ನ ರಕ್ಷಿಸ್ಲಿಕ್ಕೋಸ್ಕರ ಈ ಕೃತಿಸ್ವಾಮ್ಯ ಕಾನೂನುಗಳನ್ನ ಮಾಡಿದ್ದಾರೆ. ಅಂಡ್ ನೌ ಇಟ್ ಫೇಸಸ್ ಅ ಚಾಲೆಂಜ್ ವಿತ್ ಎಐ ಟ್ರೈನಿಂಗ್ ಆನ್ ಕಾಪಿರೈಟೆಡ್ ವರ್ಕ್ ವಿತೌಟ್ ಪರ್ಮಿಷನ್. ಮೊದಲಿಂದ ನೀವು ನೋಡ್ತಾ ಇದ್ರೆ ಎಐ ನ ಟ್ರೈನ್ ಮಾಡ್ಲಿಕ್ಕೆ ಉಪಯೋಗಿಸ್ಕೊಂಡಿರೋದೇನು, ತುಂಬಾ ಆನ್ಲೈನ್ ರಿಸೋರ್ಸ್ಗಳು, ಅದು ಫುಲ್ ಡೀಟೇಲ್ಗಳನ್ನ, ಡೇಟಾಗಳನ್ನ ಅದು ಯೂಸ್ ಮಾಡಿಬಿಟ್ಟಿದೆ. ಆದ್ರೆ ಅದು ಕಾಪಿರೈಟ್ ಇರೋದನ್ನ ಸಹ ಯೂಸ್ ಮಾಡಿದೆ ವಿತೌಟ್ ಪರ್ಮಿಷನ್. ಅದು ಸಹ ಒಪ್ಪಿಗೆ ಇಲ್ಲದೆ ಏನ್ ಮಾಡಿದೆ, ಅದನ್ನೆಲ್ಲ ಉಪಯೋಗಿಸ್ಕೊಂಡ್ಬಿಟ್ಟಿದೆ. ಆ ಪ್ರೊಸೆಸ್ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂತಂದ್ರೆ ಸುಲಭವಾಗಿ ನಮಗದು ಅರ್ಥನೂ ಆಗೋದಿಲ್ಲ. ಅಂತಂದ್ರೆ ಎಐ ಹೇಗ್ ಟ್ರೈನ್ ಆಗಿದೆ, ಯಾವ್ಯಾವ ಡೇಟಾವನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಆ ಕಂಪನಿಗಳು ಈಸಿಯಾಗಿ ಬಿಟ್ಟು ಕೊಡೋದಿಲ್ಲ. ಆದ್ರೆ ನಮ್ಗೆ ಅದು ಗೊತ್ತಾಗುತ್ತೆ. ಅಂತಂದ್ರೆ ಇಂಟ್ಯೂಷನ್ ಅಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ಕೆಲವೊಂದ್ ಕಡೆ ಇರೋ ಕಂಟೆಂಟ್ಗಳು ಸೇಮ್ ಆಗಿ ರಿಪೀಟ್ ಆಗುತ್ತೆ, ವಿಚ್ ರೈಸಸ್ ಲೀಗಲ್ ಕ್ವಶನ್ಸ್ ಅಬೌಟ್ ಫೇರ್ನೆಸ್ ಅಂಡ್ ಯೂಸ್. ಹಾಗಾಗಿ ಎಐ ಯೂಸ್ ಬಗ್ಗೆ ಮತ್ತೆ ಅದನ್ನ ಹೇಗೆ ಯೂಸ್ ಮಾಡೋದು, ಮತ್ತೆ ಅದರ ನ್ಯಾಯಸಮ್ಮತತೆ, ಫೇರ್ ಆಗಿದೆಯಾ ಇದು ಅನ್ನೋದ್ರ ಬಗ್ಗೆ ಕೆಲವು ಕಾನೂನಾತ್ಮಕ ಪ್ರಶ್ನೆಗಳು ಎದುರಾಗುತ್ತೆ. ಎಐ ಲರ್ನ್ಸ್ ಫ್ರಮ್ ಎಕ್ಸಿಸ್ಟಿಂಗ್ ಕಂಟೆಂಟ್ ಟು ಕ್ರಿಯೇಟ್ ನ್ಯೂ ವರ್ಕ್. ಎಐ ಏನ್ ಮಾಡುತ್ತೆ, ಈಗಾಗಲೇ ಅದನ್ನ ಟ್ರೈನ್ ಮಾಡಿರ್ತಾರಲ್ವಾ, ಆ ಡೇಟಾವನ್ನು ಉಪಯೋಗಿಸ್ಕೊಂಡು ಹೊಸ ವಿಷಯಗಳನ್ನ ರಚಿಸುತ್ತೆ. ಅಂಡ್ ಕಾಪಿರೈಟ್ ಪ್ರೊಟೆಕ್ಟ್ ದಿ ಎಕ್ಸ್ಪ್ರೆಷನ್. ಒಂದು ಕಡೆ ಎಐ ಕ್ರಿಯೇಟ್ ಮಾಡುತ್ತೆ, ಇನ್ನು ಕಾಪಿರೈಟ್ ಏನ್ ಮಾಡುತ್ತೆ, ಆ ಅಭಿವ್ಯಕ್ತಿಯನ್ನ, ಎಕ್ಸ್ಪ್ರೆಷನ್ ಅನ್ನ ರಕ್ಷಣೆ ಮಾಡುತ್ತೆ. ಹೌ ಸಮಥಿಂಗ್ ಇಸ್ ಸ್ಯಾಡ್, ಯಾರು ಹೇಗೆ ಹೇಳಿದ್ರು ಅನ್ನೋದನ್ನ ರಕ್ಷಣೆ ಮಾಡುತ್ತೆ. ನಾಟ್ ದಿ ಐಡಿಯಾಸ್ ದೆಮ್ಸೆಲ್ವ್ಸ್. ಅಂತಂದ್ರೆ ಈಗ ಒಂದು ಐಡಿಯಾ ಇದೆ, ಐಡಿಯಾ ಅಂತಂದ್ರೆ ಅರ್ಥ ಅನ್ನುವಂತ ಒಂದು ಐಡಿಯಾ ಇದೆ. ಯಾರೊಬ್ರು ಅರ್ಥ ಬಗ್ಗೆ ಒಂದು ಪುಸ್ತಕ ಬರೆದ್ರು ಅಂದ್ ಮಾತ್ರಕ್ಕೆ ಅರ್ಥ ಬಗ್ಗೆ ಕೆಲವೊಂದು ಡೀಟೇಲ್ಸ್ಗಳು, ಭೂಮಿಯ ಸುತ್ತಳತೆ, ಭೂಮಿಯ ಒಂದು ಮೇಲ್ಪದರಗಳು ಏನೇನು ಅನ್ನೋದ್ರ ಬಗ್ಗೆ ಅವರು ಬರ್ದಿರಬಹುದು. ಆ ಒಂದು ಐಡಿಯಾ ಇಟ್ಕೊಂಡು ಅವ್ರು ಬೇರೆ ಬೇರೆದನ್ನ ಅಲ್ಲಿ ಆಡ್ ಮಾಡಿರಬಹುದು, ಅದ್ರ ಮೇಲೆ ಹೊಸ ಫಿಕ್ಷನ್ ಅನ್ನ ಬರ್ದಿರಬಹುದು. ಆ ಒಂದು ಅವ್ರು ಯಾವ ರೀತಿ ಯೂಸ್ ಮಾಡ್ಕೊಂಡ್ರು, ಅವರ ಸೃಜನಶೀಲತೆಗೆ ಕಾಪಿರೈಟ್ ಇರುತ್ತೆ ಹೊರತು ಬೇಸಿಕ್ ಆದಂತ ಐಡಿಯಾಕ್ಕಲ್ಲ. ಸೊ ದ ಲಾ ನೀಡ್ಸ್ ಟು ಬ್ಯಾಲೆನ್ಸ್ ಪ್ರೊಟೆಕ್ಟಿಂಗ್ ಕ್ರಿಯೇಟರ್ಸ್ ಅಂಡ್ ಅಲೋವಿಂಗ್ ಎಐ ಕ್ರಿಯೇಟಿವಿಟಿ. ಹಾಗಾಗಿ ಈಗಿರುವ ಕಾನೂನುಗಳು ಹೇಗಿರ್ಬೇಕು ಅಂತಂದ್ರೆ, ಒಂದು ಕಡೆ ಈಗ ಸೃಜನಶೀಲ ವ್ಯಕ್ತಿಗಳನ್ನ, ಯಾರು ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರಲ್ವಾ, ಅವರನ್ನು ಸಹ ರಕ್ಷಿಸಬೇಕು. ಅವರಿಗೂ ಸಹ ಯಾವುದೇ ಹಾನಿ ಆಗಬಾರದು, ಅವರ ಒಂದು ಕಾಪಿರೈಟ್ ಕ್ಲೇಮ್ಸ್ ಗಳಿಗೆ ಧಕ್ಕೆ ಆಗಬಾರದು. ಅದೇ ರೀತಿ ಇನ್ನೊಂದು ಕಡೆ
AI ಕ್ರಿಯೇಟಿವಿಟಿಯ ಸಹ ನಾವು ಉತ್ತೇಜಿಸಬೇಕು. ಇದು ಎರಡನ್ನ ಸಹ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವ ರೀತಿಯಲ್ಲಿ ನಾವು ಕಾನೂನುಗಳನ್ನ ರಚಿಸಬೇಕು. ಇದಾದ ನಂತರ ಮುಂದಿನದು, ಅವರ್ ಬಾಡೀಸ್ ಪರ್ಫಾರ್ಮ್ ಅ ಕೈಂಡ್ ಆಫ್ mRNA ಎಡಿಟಿಂಗ್ ಅಂಡ್ ವಿ ಡೋಂಟ್ ನೋ ವೈ. ನೋಡಿ, ನಮ್ಮ ದೇಹದಲ್ಲಿ ಏನೇನಾಗುತ್ತೆ ಅಂತಾನೂ ಸಹ ನಮ್ಗೆ ಗೊತ್ತಿರೋದಿಲ್ಲ. ಅವರ್ ಸೆಲ್ ಸಮಟೈಮ್ಸ್ ಚೇಂಜ್ ದ ಲೆಟರ್ A to I in mRNA. ಸೆಂಟ್ರಲ್ ಡಾಗ್ಮಾ ಅಂತ ಒಂದು ಥಿಯರಿ ಬರುತ್ತೆ. ಅದರಲ್ಲಿ DNA ಟು RNA ಟು ಪ್ರೋಟೀನ್ ಅನ್ನುವಂಥ ಒಂದು ಪ್ರೊಸೆಸ್, ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್ ಅಂತೆಲ್ಲ ಕಲಿತೇವೆ. ಇದನ್ನು ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಡೀಟೇಲ್ ಆಗಿ ಕಲಿತೀರಿ. DNA ಯಲ್ಲಿ ಬೇಸಿಕ್ ಡೀಟೇಲ್ಸ್ ಗಳಿರುತ್ತೆ. ಆ ಡೀಟೇಲ್ಸ್ ಏನ್ ಹೇಳುತ್ತೆ ಅಂತಂದ್ರೆ ಹೇಗೆ ಪ್ರೋಟೀನ್ ಕ್ರಿಯೇಟ್ ಮಾಡೋದು ಅನ್ನುವಂಥ ಡೀಟೇಲ್ಸ್ DNA ಇರುತ್ತೆ. ಜೀನ್ಸ್ ಅಂತ ಹೇಳ್ತೀವಲ್ವಾ, ತಂದೆ ತಾಯಿಯಿಂದ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗೋದು. ಅದರಲ್ಲಿ ಪ್ರೋಟೀನ್ ಹೇಗೆ ಕ್ರಿಯೇಟ್ ಮಾಡೋದು, ಎಲ್ಲಾ ಡೀಟೇಲ್ಸ್ಗಳು, ಒಂದು ಸೆಲ್ ಹೇಗಿರಬೇಕು, ಎಲ್ಲಾ ರೀತಿಯ ಒಂದು ಮುಖ್ಯ ಮೂಲಭೂತ ವಿಷಯಗಳು ಅದರಲ್ಲಿರುತ್ತೆ. ಅದು mRNA ಆಗಿ ಆಮೇಲೆ ಪ್ರೋಟೀನ್ ಆಗಿ ಕನ್ವರ್ಟ್ ಆಗುತ್ತೆ. ಕೆಲವೊಂದ್ಸರಿ ಏನಾಗುತ್ತೆ ಇಲ್ಲಿ ನೋಡಿ, ಅವರ್ ಸೆಲ್ ಸಮಟೈಮ್ಸ್ ಚೇಂಜ್ ದಿ ಲೆಟರ್. mRNA ಅನ್ನುವಂಥ ಒಂದು ಲೆಟರ್ ನಲ್ಲಿ ಇದರಲ್ಲಿ A ಅನ್ನ I ಆಗಿ ಕನ್ವರ್ಟ್ ಮಾಡುತ್ತೆ, ವಿಚ್ ಕ್ಯಾನ್ ಚೇಂಜ್ ದ ಪ್ರೋಟೀನ್ಸ್ ಮೇಡ್ ಅಂಡ್ ಹೆಲ್ಪ್ ಆರ್ಗಾನಿಸಮ್ಸ್ ಲೈಕ್ ಫಂಗೈ ಗ್ರೋ ಪ್ರಾಪರ್ಲಿ ಡ್ಯೂರಿಂಗ್ ಸರ್ಟನ್ ಸ್ಟೇಜಸ್. ಕೆಲವೊಂದು ಫಂಗೈಗಳಲ್ಲಿ, ಶಿಲೀಂಧ್ರಗಳಲ್ಲಿ ಈ A ಅನ್ನೋದು I ಆಗಿ ಬದಲಾಗೋದ್ರಿಂದ ಚೆನ್ನಾಗಿ ಬೆಳಿಲಿಕ್ಕೆ ಸಹಾಯ ಆಗುತ್ತೆ. ಬಟ್ ಸೈಂಟಿಸ್ಟ್ ಡೋಂಟ್ ಫುಲ್ಲಿ ಅಂಡರ್ಸ್ಟ್ಯಾಂಡ್ ವೈ ದಿಸ್ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಎಕ್ಸಿಸ್ಟ್. ಅಂತಂದ್ರೆ ವಿಜ್ಞಾನಿಗಳಿಗೆ ಇದು ಯಾಕಿದೆ ಈ ಒಂದು ಪ್ರೊಸೆಸ್ ಅನ್ನೋದು ಸಹ ಗೊತ್ತಾಗ್ತಾ ಇಲ್ಲ. ಇನ್ ಅ ಫಂಗಸ್ ಸ್ಟಡೀಡ್, this A to I editing is turned off during one growth stage but turned on in another. ಏನಾಗ್ತಾ ಇದೆ, ಒಂದು ಹಂತದಲ್ಲಿ ಅದು ಆಫ್ ಆಗ್ತಾ ಇದೆ, ನಿಲ್ಕೊಂಡ್ಬಿಡ್ತಾ ಇದೆ, ಇನ್ನೊಂದು ಹಂತದಲ್ಲಿ ಮುಂದುವರಿತಾ ಇದೆ. ಶೋವಿಂಗ್ ಇಟ್ ಪ್ಲೇಸ್ ಅ ಕೀ ರೋಲ್ ಇನ್ ಹೆಲ್ಪಿಂಗ್ ದ ಫಂಗಸ್ ಡೆವಲಪ್ ಅಂಡ್ ಸರ್ವೈವ್ ಇನ್ ಡಿಫರೆಂಟ್ ಕಂಡೀಷನ್. ಆ ಶಿಲೀಂಧ್ರ ಡೆವಲಪ್ ಆಗ್ಲಿಕ್ಕೆ ಮತ್ತೆ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ಬದುಕಲಿಕ್ಕೆ ಇದೊಂದು ಹೆಲ್ಪ್ ಮಾಡುತ್ತೆ. ಇಲ್ಲಿ ನೀವು ಮುಖ್ಯವಾಗಿ ನೋಡ್ಕೊಳ್ಬೇಕಾಗಿರೋದು ಪ್ರಿಲಿಮ್ಸ್ಗೆ mRNA ಅಥವಾ ಅದಕ್ಕೆ ಮೆಸೆಂಜರ್ RNA ಅಂತ ಕರಿತೇವೆ. ಇಟ್ ಇಸ್ ಲೈಕ್ ಅ ರೆಸಿಪಿ ಕಾಪಿ ಮೇಡ್ ಫ್ರಮ್ DNA that tells the cell how to make proteins. DNA ದ ಒಂದು ರೆಸಿಪಿ ಕಾಪಿ ತರ ಇದು. ಇದೇನ್ ಹೇಳುತ್ತೆ, DNA ಇಂದ ಮೆಸೇಜ್ ತಗೊಂಡು ಬರುತ್ತೆ. ಮೆಸೆಂಜರ್ RNA ಅಂತ ಇದೆಯಲ್ವಾ, DNA ಇಂದ ಒಂದು ಮೆಸೇಜ್ ತೆಗೆದುಕೊಂಡು ಬಂದು ನೆಕ್ಸ್ಟ್ ಪ್ರೋಟೀನ್ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಆ ಒಂದು ಸೆಲ್ಗೆ ಹೇಳುತ್ತೆ. ಇನ್ನೊಂದು A to I mRNA editing process where the cell changes some A letters in the mRNA to I. ಅದಕ್ಕೆ ಇನೋಸಿನ್ ಅಂತ ಕರೀತಾರೆ. This changes the protein made from that mRNA, affecting how cell work or develop. A ಇರೋದು mRNA ಅಲ್ಲಿ I ಆಗಿ ಬದಲಾಗುತ್ತೆ. I ಅಂತಂದ್ರೆ ಇನೋಸಿನ್ ಅಂತ, ಅದ್ ನೆನ್ಪಿಟ್ಕೊಳ್ಳಿ. ಇನ್ನು ಇಲ್ಲೊಂದು ADAR ಪ್ರೋಟೀನ್, ADAR ಪ್ರೋಟೀನ್ ಅಂತ ಬರುತ್ತೆ. ಸ್ಪೆಷಲ್ ಪ್ರೋಟೀನ್ಸ್ ಇನ್ ಸೆಲ್ಸ್ ದಟ್ ಡೂ ದಿ A to I ಎಡಿಟಿಂಗ್. ಇದು ಬಹಳ ಇಂಪಾರ್ಟೆಂಟು. ADAR ಪ್ರೋಟೀನ್ಸ್ ಯಾಕೆ ಬೇಕು? ಸೆಲ್ಗಳಲ್ಲಿ A ಇಂದ I ಗೆ ಕನ್ವರ್ಟ್ ಆಗ್ಲಿಕ್ಕೆ, ಚೇಂಜ್ ಆಗ್ಲಿಕ್ಕೆ, ಎಡಿಟ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ADAR ಪ್ರೋಟೀನ್ಗಳು ಆಕ್ಟಿಂಗ್ ಲೈಕ್ ಎಡಿಟರ್ಸ್ ಹೂ ಚೇಂಜ್ ಸರ್ಟೆನ್ ಲೆಟರ್ಸ್ ಇನ್ ದಿ ರೆಸಿಪಿ ಬಿಫೋರ್ ದಿ ಪ್ರೋಟೀನ್ ಇಸ್ ಮೇಡ್. ಪ್ರೋಟೀನ್ ಆಗೋಕ್ಕಿಂತ ಮೊದಲು ಕೆಲವು ಲೆಟರ್ ಗಳನ್ನ ಚೇಂಜ್ ಮಾಡೋದು ಇದ್ರ ಕೆಲಸ. ಲೆಟರ್ ಅಂತಂದ್ರೆ ನಾವಿಲ್ಲಿ ಲೆಟರ್ ಅಂತ ಹೇಳ್ತಾ ಇದ್ದೇವೆ, ಆದ್ರೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಚೇಂಜ್ ಆಗುತ್ತೆ, ಪ್ರೋಟೀನ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ, ಬೇರೆ ಬೇರೆ ಪರಿಣಾಮ ಆಗುತ್ತೆ. ADAR ಪ್ರೋಟೀನ್ ಎಲ್ಲಿ ಬರುತ್ತೆ? mRNA A to I ಎಡಿಟಿಂಗ್. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಇದಾದ ನಂತರ ಮುಂದೆ, ಫ್ರಾಮ್ ಪಿರಾಮಿಡ್ಸ್ ಟು ಅವರ್ ಗ್ಲಾಸಸ್ ಹೌ AI ಕ್ಯಾನ್ ಚೇಂಜ್ ಇಂಡಿಯನ್ ವರ್ಕ್ ಪ್ಲೇಸಸ್. AI ಸಂಬಂಧಪಟ್ಟಾಗೆ ಒಂದು ಆರ್ಟಿಕಲ್. AI ಇಸ್ ಚೇಂಜಿಂಗ್ how Indian companies work by reducing the number of middle managers and helping leaders focus on big decisions. ಮೊದಲೆಲ್ಲ ಪ್ರತಿ ಒಂದು ಕೆಲಸಕ್ಕೂ ಒಬ್ಬ ವ್ಯಕ್ತಿಗಳನ್ನು ನೇಮಿಸ್ತಾ ಇದ್ರು, ಆದ್ರೆ ಈಗ AI ಬಂದ್ಮೇಲೆ ಬಹಳ ಒಂದು ಒಟ್ಟಾರೆ ವರ್ಕರ್ಗಳ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗಿದೆ. ಮಿಡ್ಲ್ ಅಲ್ಲಿ ಇರುವಂತಹ ಮ್ಯಾನೇಜರ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮತ್ತೆ ಲೀಡರ್ಸ್ಗಳು ಮುಖ್ಯವಾಗಿ ಚಿಕ್ಕ ಚಿಕ್ಕ ಟೆಕ್ನಿಕಲ್ ವಿಷಯಗಳ ಮೇಲೆ ಫೋಕಸ್ ಮಾಡೋದು ಬಿಟ್ಟು ದೊಡ್ಡ ದೊಡ್ಡ ನಿರ್ಧಾರಗಳ ಮೇಲೆ ಗಮನ ಹರಿಸಲಿಕ್ಕೆ ಸಹಾಯ ಆಗ್ತಾ ಇದೆ. ವೈಲ್ ವರ್ಕರ್ಸ್ ಅಂಡ್ AI ಟೂಲ್ಸ್ ವರ್ಕ್ ಟುಗೆದರ್ ಎಟ್ ದಿ ಬೇಸ್. ಮುಖ್ಯವಾಗಿ ಕೆಲಸ ಮಾಡೋರು, ಕಾರ್ಮಿಕರು, ಅವರು AI ಟೂಲ್, ಇಬ್ರು ಸೇರ್ಕೊಂಡು ಒಟ್ಟಾರೆ ಆ ಒಂದು ವ್ಯವಸ್ಥೆ ಮೂಲಕ ಈಸಿಯಾಗಿ ಕೆಲಸ ಆಗುತ್ತೆ. ದಿಸ್ ನ್ಯೂ ವೇ ಇಸ್ ಕಾಲ್ಡ್ ದಿ ಅವರ್ ಗ್ಲಾಸ್ ಮಾಡೆಲ್. ಈ ಒಂದು ಮಾಡೆಲ್ಗೆ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ ಅಂತ ಕರೀತಾರೆ, ಅವರ್ ಗ್ಲಾಸ್ ಮಾಡೆಲ್. ಅಂತಂದ್ರೆ ವರ್ಕರ್ಸ್ ಇರ್ತಾರೆ, ಅವರು AI ಟೂಲ್ ಅನ್ನ ಯೂಸ್ ಮಾಡ್ತಾರೆ, ಇಬ್ರು ಸೇರ್ಕೊಂಡು ಅಂದ್ರೆ ಒಟ್ಟಾರೆಯಾಗಿ ಕೆಲಸ ನಿರ್ವಹಣೆ ಆಗುತ್ತೆ. ಮಿಡಲ್ ಮ್ಯಾನೇಜರ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಲೀಡರ್ಗಳು ದೊಡ್ಡ ದೊಡ್ಡ ಡಿಸಿಷನ್ಗಳ ಮೇಲೆ ಫೋಕಸ್ ಮಾಡ್ತಾರೆ. ಆದ್ರೆ ಇಂಡಿಯಾ ಫೇಸಸ್ ಚಾಲೆಂಜಸ್ ಇನ್ ಫುಲ್ಲಿ ಯೂಸಿಂಗ್ AI. ಆದ್ರೆ ನಮ್ಮ ದೇಶದಲ್ಲಿ ನೀವು ನೋಡಿರಬಹುದು, AI ಅನ್ನ ತುಂಬಾ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಳ್ಳಿಕ್ಕೆ ಹಿಂಜರಿಕೆ ಇದೆ. ಬಿಕಾಸ್ ಆಫ್ ಪ್ರಾಬ್ಲಮ್ಸ್ ಲೈಕ್ ಪುವರ್ ಇಂಟರ್ನೆಟ್ ಇನ್ ರೂರಲ್ ಏರಿಯಾಸ್. ಒಂದು
ಗ್ರಾಮೀಣ ಭಾಗದಲ್ಲಿ ಇಂಟರ್ನೆಟ್ ಸಂಪರ್ಕ ಇಲ್ಲ. ಕಲ್ಚರಲ್ ರೆಸ್ಪೆಕ್ಟ್ ಫಾರ್ ಹೈಯರ್ ಆರ್ಕಿ, ಮೊದ್ಲಿಂದಲೂ ನಮ್ಮ ಮನಸ್ಥಿತಿ ಹೇಗಿದೆ ಅಂತಂದ್ರೆ ಮ್ಯಾನೇಜರ್ ಇರಬೇಕು, ಅವ್ರ ಕೆಳಗಡೆ ಅಸಿಸ್ಟೆಂಟ್ ಮ್ಯಾನೇಜರ್ ಇರಬೇಕು, ಅದಾದ್ಮೇಲೆ ಟೆಕ್ನಿಕಲ್ ಲೀಡು, ಮತ್ತೆ ಅದಾದ್ಮೇಲೆ ಒಂದು ಟೀಮ್ ಲೀಡ್ ಆದ್ಮೇಲೆ ಇಂಜಿನಿಯರ್ ಆದ್ಮೇಲೆ ಅವರಿಗೆ ಹೀಗೆ ತುಂಬಾ ಮುಗಿಯೋದೇ ಇಲ್ಲ ಇದು ಈ ತರ ಹೇಳ್ತಾ ಹೋದ್ರೆ. ಮತ್ತೆ ಮೇಲ್ಗಡೆ ಮ್ಯಾನೇಜರ್ ಮೇಲ್ಗಡೆ ಅವರ VP, ವೈಸ್ ಪ್ರೆಸಿಡೆಂಟ್, ಮತ್ತೆ ಪ್ರೆಸಿಡೆಂಟ್, CEO, CFO ತುಂಬಾ ಜನ ಬರ್ತಾರೆ. ಅಂದ್ರೆ ಹೈಯರ್ ಆರ್ಕಿ ನಮ್ಮ ದೇಶದಲ್ಲಿ ತರ ಒಬ್ರ ಕೆಳಗಡೆ ಇನ್ನೊಬ್ರು ಕೆಲಸ ಮಾಡೋದು, ಈ ರೀತಿ ಒಂದು ಮನಸ್ಥಿತಿ ಬದಲಾಗ್ಲೇ ಇಲ್ಲ. ಹಾಗಾಗಿ ಆ ಹೈಯರ್ ಆರ್ಕಿಗೆ ಕಲ್ಚರಲ್ ಆಗಿ ರೆಸ್ಪೆಕ್ಟ್ ಇದೆ, ಸಾಂಸ್ಕೃತಿಕವಾಗಿ ಅದನ್ನೇ ನಾವು ಹೆಚ್ಚು ಒಳ್ಳೇದು ಅಂತ ಭಾವಿಸ್ತೇವೆ. ಅಂಡ್ ದಿ ಕಾಸ್ಟ್ ಆಫ್ AI ಟೆಕ್ನಾಲಜಿ, ಇನ್ನೊಂದ್ ಕಡೆ AI ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಅಷ್ಟು ಕಾಸ್ಟ್ ನಮ್ಮ ಹತ್ರ ಇಲ್ಲ. ಸೊ ಇಂಡಿಯನ್ ಕಂಪನೀಸ್ ಆರ್ ಮಿಕ್ಸಿಂಗ್ AI ದಿ ಟ್ರೆಡಿಷನಲ್ ವೇಸ್ ಇನ್ಸ್ಟೆಡ್ ಆಫ್ ಸ್ವಿಚಿಂಗ್ ಕಂಪ್ಲೀಟ್ಲಿ. ಹಾಗಾಗಿ ಒಂದ್ ಕಡೆ ಟ್ರೆಡಿಷನಲ್ ವೇ ಅನ್ನ, ಹೈಯರ್ ಆರ್ಕಿಯನ್ನ ಪ್ಲಸ್ AI, ಕೆಲವೊಂದು ವಿಭಾಗಗಳಲ್ಲಿ AI ನ ಕಂಪ್ಲೀಟ್ ಆಗಲ್ದೇ ಇದ್ರು ಕೆಲವೊಂದು ದೊಡ್ಡ ಮಟ್ಟದಲ್ಲಿ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದು, ಎರಡನ್ನ ಮಿಕ್ಸ್ ಮಾಡಿ ನಾವು ಈಗ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದೇವೆ. ಇವತ್ತಿನ ವೊಕ್ಯಾಬ್ಯುಲರಿ ನೋಡೋಣ. ರವಿ ಇಸ್ ರೆಟಿಸೆಂಟ್ ಬಾಯ್. ರೆಟಿಸೆಂಟ್ ಅಂದ್ರೆ ಕ್ವೈಟ್, ಶೈ, ಕಡಿಮೆ ಮಾತನಾಡೋದು. ಹಿ ಡಸಂಟ್ ಟಾಕ್ ಮಚ್ ಇನ್ ಕ್ಲಾಸ್, ಬಟ್ ಹಿ ಇಸ್ ವೆರಿ ಆಲ್ಟ್ರೂಯಿಸ್ಟಿಕ್ ಅಂಡ್ ಆಲ್ವೇಸ್ ಹೆಲ್ಪ್ಸ್ ಹಿಸ್ ಫ್ರೆಂಡ್ಸ್ ಕ್ವೈಟ್ಲಿ. ಆಲ್ಟ್ರೂಯಿಸ್ಟಿಕ್ ಅಂತಂದ್ರೆ ಪರೋಪಕಾರಿ, ಕೈಂಡ್, ಹೆಲ್ಪ್ಫುಲ್ ಟು ಅದರ್ಸ್, ಬೇರೆಯವರಿಗೆ ಹೆಲ್ಪ್ ಮಾಡ್ತಾ ಇದ್ದ. ಡ್ಯೂರಿಂಗ್ ದಿ ಪೆನಲ್ಟಿಮೇಟ್ ವೀಕ್ ಆಫ್ ಸ್ಕೂಲ್, ಪೆನಲ್ಟಿಮೇಟ್ ಅಂತಂದ್ರೆ ಸೆಕೆಂಡ್ ಲಾಸ್ಟ್, ಕೊನೆಗಿಂತ ಒಂದು ಹಿಂದಿನದು, ಆ ಕೊನೆ ವಾರಕ್ಕಿಂತ ಒಂದ್ ಸ್ವಲ್ಪ ಹಿಂದಿನ ವಾರ ಇರ್ತಲ್ವಾ, ಆವಾಗ ಏನಾಗಿತ್ತು, ಒನ್ ಅಬ್ಸ್ಟ್ರಪೆರಸ್ ಸ್ಟೂಡೆಂಟ್ ಕ್ರಿಯೇಟೆಡ್ ಟ್ರಬಲ್. ಅಬ್ಸ್ಟ್ರಪೆರಸ್ ಅಂತಂದ್ರೆ ನಾಯ್ಸಿ, ಅಂದ್ರೆ ಗದ್ದಲ ಮಾಡೋ ಒಬ್ಬ ಸ್ಟೂಡೆಂಟ್ ಇದ್ದ, ಅವನಿಂದಾಗಿ ಕೆಲವೊಂದು ಸಮಸ್ಯೆ ಎದುರಾಯ್ತು. ಶೌಟಿಂಗ್ ಅಂಡ್ ರೆಫ್ಯೂಸಿಂಗ್ ಟು ಸಿಟ್, ಕ್ಲಾಸ್ ಅಲ್ಲಿ ಕುತ್ಕೊಳ್ಳಿಕ್ಕೆ ಒಪ್ತಾನೆ ಇರಲಿಲ್ಲ. ರವಿ ಡಿಂಟ್ ಲೈಕ್ ಸಚ್ ಬಿಹೇವಿಯರ್ ಬಟ್ ಸ್ಟೇಡ್ ಟೆನೇಷಿಯಸ್. ಟೆನೇಷಿಯಸ್ ಅಂತಂದ್ರೆ ನೆವರ್ ಗಿವ್ಸ್ ಅಪ್, ಡಿಟರ್ಮೈಂಡ್, ಬದ್ಧತೆ ಹೊಂದಿರೋದು. ಅಂಡ್ ಫೋಕಸ್ ಆನ್ ಸ್ಟಡೀಸ್, ಅವನ ಅಷ್ಟೆಲ್ಲ ಗಲಾಟೆ ಮಾಡ್ತಾನೆ ಇದ್ರು, ಇವನು ಸ್ಟಡಿ ಮೇಲೆ ಫೋಕಸ್ ಮಾಡ್ದ. ನೆವರ್ ಗಿವಿಂಗ್ ಅಪ್ ಇವನ್ ವೆನ್ ಥಿಂಗ್ಸ್ ಗಾಟ್ ಹಾರ್ಡ್, ಎಲ್ಲ ಪರಿಸ್ಥಿತಿ ಕಷ್ಟಗಳಿಗೆ ಎದುರಾದ್ರೂ ಸಹ, ಅಷ್ಟು ಕಷ್ಟಗಳು ಬಂದ್ರೂ ಸಹ ತನ್ನ ಬದ್ಧತೆಯನ್ನು ಅವನು ಬಿಟ್ಕೊಡ್ಲಿಲ್ಲ. ಇದಾದ ನಂತರ PYQ ಮೊನ್ನೆ ಹೇಳಿದ್ದು, ವಾಟ್ ಡಸ್ ವೆಂಚರ್ ಕ್ಯಾಪಿಟಲ್ ಮೀನ್? ಇದರ ಅರ್ಥ ಲಾಂಗ್ ಟರ್ಮ್ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಪ್ರೊವೈಡೆಡ್ ಟು ನ್ಯೂ ಆಂಟರ್ಪ್ರಿನರ್ಸ್. ಇವತ್ತಿನ ಕ್ವಶನ್ ನೋಡಿ, FRP, ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಶುಗರ್ ಕೇನ್ ಅಪ್ರೂವ್ಡ್ ಬೈ, ಯಾರು ಅಪ್ರೂವ್ ಮಾಡೋದು? ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್, ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸಸ್, ಡೈರೆಕ್ಟರೇಟ್ ಆಫ್ ಮಾರ್ಕೆಟಿಂಗ್ ಅಂಡ್ ಇನ್ಸ್ಪೆಕ್ಷನ್, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್, ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಮಿಟಿ. ಯಾವ್ದಿರಬಹುದು ತಿಳ್ಕೊಂಡು ಕಮೆಂಟ್ ಮಾಡಿ. ಮೇನ್ಸ್ ಕ್ವಶನ್ ಇದೆ, ಇಂಡಿಯಾ ಲ್ಯಾಕ್ಸ್ ಅ ಕ್ಲಿಯರ್ ಲೀಗಲ್ ಫ್ರೇಮ್ವರ್ಕ್ ಟು ಅಡ್ರೆಸ್ ಸೈಬರ್ ಬುಲ್ಲಿಂಗ್. ಹೈಲೈಟ್ ದಿ ಗ್ಯಾಪ್ಸ್ ಇನ್ ಕರೆಂಟ್ ಲಾಸ್ ಅಂಡ್ ಸಜೆಸ್ಟ್ ಬ್ಯಾಲೆನ್ಸ್ಡ್ ರಿಫಾರ್ಮ್ಸ್. ಥಿಂಕ್ ಮಾಡ್ಲಿಕ್ಕೆ ಒಂದು ಕ್ವಶನ್ ಇದೆ, ಹೌ ಡು ಯು ಇಂಟರ್ಪ್ರೆಟ್ ದಿ ಫ್ರೇಸ್ ಮಿನಿಮಮ್ ಗವರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್? ಇಲ್ಲಿ ತನಕ ಇದನ್ನ ಕೇಳ್ತಾ ಇದ್ರೆ ಹೋಗಿ ಸರ್ಚ್ ಮಾಡಿ ಈಗಲೇ, ಏನು ಇದರ ಅರ್ಥ, ಮಿನಿಮಮ್ ಗವರ್ಮೆಂಟ್, ಮ್ಯಾಕ್ಸಿಮಮ್ ಗವರ್ನೆನ್ಸ್, ಬೇರೆ ಬೇರೆ ಕಡೆ ಇದರ ಅರ್ಥವನ್ನ ಯಾವ ರೀತಿ ಕೊಟ್ಟಿದ್ದಾರೆ ತಿಳ್ಕೊಂಡು ಇದರ ಬಗ್ಗೆ ಒಂದು ಕಮೆಂಟ್ ಮಾಡಬಹುದು ಅಥವಾ ಥಿಂಕ್ ಮಾಡಿಟ್ಕೊಳ್ಳಿ. ಯಾಕಂತಂದ್ರೆ ಬಹಳ ಇಂಪಾರ್ಟೆಂಟ್. ಏನ್ರ ಅರ್ಥ ಮಿನಿಮಮ್ ಗವರ್ಮೆಂಟ್, ಮ್ಯಾಕ್ಸಿಮಮ್ ಗವರ್ನೆನ್ಸ್ ಇನ್ನು ಪ್ರಾಕ್ಟಿಕಲ್ ಅಡ್ಮಿನಿಸ್ಟ್ರೇಟಿವ್ ಕಾಂಟೆಕ್ಸ್ಟ್, ಪ್ರಾಯೋಗಿಕವಾಗಿ ಆಡಳಿತದಲ್ಲಿ ಈ ಒಂದು ಹೇಳಿಕೆಯನ್ನ ಹೇಗೆ ನಾವು ಜಾರಿಯಲ್ಲಿ ತರಬಹುದು? ಗೊತ್ತಿಲ್ಲದೆ ಇದ್ರೆ ಸರ್ಚ್ ಮಾಡೋದು ನಿಮ್ ಕೆಲಸ, ನೀವು ಮಾಡಲೇಬೇಕು. ಮಿನಿಮಮ್ ಗವರ್ಮೆಂಟ್, ಮ್ಯಾಕ್ಸಿಮಮ್ ಗವರ್ನೆನ್ಸ್, ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.